ಹಲೋ ಆ್ಯಂಡ್ ವೆಲ್ಕಮ್ ಟು ಪಿ ಎಮ್ಸ್ ಕ್ಲಾಸಸ್. ನಾನು ಅಜಿತ್ ಕುಮಾರ್ ಪಿ ಎಮ್. ಈ ಒಂದು ವಿಡಿಯೋದ ಒಳಗಡೆ ನಾವು ಈ ವರ್ಷ ಭಾಳ ಖುಷಿ ಪಡ್ತಾ ಇರೋದು ನೀವು ಎಲ್ಲರೂ ಸೇರಿ ಖುಷಿ ಪಡ್ತಾ ಇದ್ದೀರಾ, ಏನು ಖುಷಿ ಪಡ್ತಾ ಇದ್ದೀರಾ ಅಂತ ಕೇಳಿದಾಗ, ಸರ್ ಈ ಸಲ ಯೂನಿಯನ್ ಎಕನಾಮಿಕ್ ಸರ್ವೆ ಬಂದಿಲ್ಲ, ಅದಕ್ಕಾಗಿ ಸರ್ ಕೂಡ ಚಾಪ್ಟರ್ ವೈಸ್ ಯೂನಿಯನ್ ಎಕನಾಮಿಕ್ ಸರ್ವೆ ಮಾಡಿಲ್ಲ, ಅದನ್ನು ನೋಡೋದು ಅಥವಾ ಅದನ್ನು ನಾವು ಏನಾದರೂ ಆ ಒಂದು ಪರ್ಟಿಕ್ಯುಲರ್ ಅಂತ ಡಾಕ್ಯುಮೆಂಟನ್ನು ಓದೋದು ಅಂತೇಳಿ ಇತ್ತು, ಅದನ್ನು ಬಿಟ್ಟು ಬಿಡ್ಬೋದು ಅಂತ ಹೇಳ್ಕೊಂಡು ಎಲ್ಲರೂ ಭಾಳ ಖುಷಿಯಾಗಿದ್ದೀರಲ್ವಾ. ಸೊ ಅದಕ್ಕಾಗಿ ಅದನ್ನ ಬಿಡಲ್ಲ. ಹಾಗೆ ಸೊ ಯಾಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅದಕ್ಕೆ ಈಕ್ವಲೆಂಟ್ ಆದಂಥ ಮತ್ತೊಂದು ಡಾಕ್ಯುಮೆಂಟನ್ನು, ಅದರಲ್ಲಿರುವಂಥ ಟಾಪಿಕ್ಸ್ಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಇವತ್ತು ಟ್ರೈ ಮಾಡ್ತೀನಿ. ಆ ಈಕ್ವಲೆಂಟ್ ಆದಂಥ ಅಂದರೆ ಇಂಡಿಯನ್ ಎಕನಾಮಿಕ್ ಸರ್ವೆಗೆ ಈಕ್ವಲೆಂಟ್ ಆದಂಥ ಮತ್ತೊಂದು ಟಾಪಿಕ್ ಅಥವಾ ಆ ಒಂದು ಡಾಕ್ಯುಮೆಂಟ್ ಯಾವುದು ಅಂತ ಕೇಳಿದಾಗ, ದ ಇಂಡಿಯನ್ ಎಕಾನಮಿ ರಿವ್ಯೂ ಅಂತ ಹೇಳ್ಕೊಂಡು ಎಕನಾಮಿಕ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ, ಇದನ್ನು ತರುತ್ತೆ. ಎಕನಾಮಿಕ್ ಅಫೇರ್ಸ್ ಡಿಪಾರ್ಟ್ಮೆಂಟ್, ಅಗೇನ್ ಎಕನಾಮಿಕ್ ಅಫೇರ್ಸ್ ಡಿಪಾರ್ಟ್ಮೆಂಟಿನಲ್ಲಿ ನಿಮಗೆ ಎಕನಾಮಿಕ್ ಸರ್ವೆ ಕೂಡ ಬರೋದು. ಸೊ ಆ ಕಾರಣಕ್ಕೆ ಅದರ ಬದಲಾಗಿ ಇದನ್ನು ನಾವು ಅಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಇರೋದು ಎರಡು ಚಾಪ್ಟರ್. ನಾರ್ಮಲ್ ಆಗಿ ಎಕನಾಮಿಕ್ ಸರ್ವೆ ಅಂದರೆ ನಿಮಗೆ 13-14 ಚಾಪ್ಟರ್ ಇರ್ತಾಯಿತ್ತು, ಇಲ್ಲಿ ಇರೋದು ಎರಡು ಚಾಪ್ಟರ್, ಭಾಳ ಈಸಿ ಇರುತ್ತೆ. ಸೊ ಅದ್ರ ಜೊತೆಯಲ್ಲಿ ಬೇಸಿಕ್ ಓವರ್ ವ್ಯೂ ಏನು ಅನ್ನೋದನ್ನು ಅರ್ಥ ಮಾಡ್ಕೋತೀವಿ. ಅದರ ಜೊತೆಯಲ್ಲಿ ಈ ಒಂದು ಡಾಕ್ಯುಮೆಂಟ್ ಯಾಕೆ ನಮಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳಿದಾಗ, ಇದೇನು ಹೇಳುತ್ತೆ, 1950ರ ದಶಕ ಅಥವಾ ನಮಗೇನು ಸ್ವಾತಂತ್ರ್ಯ ಸಿಗುತ್ತೆ, ಸ್ವಾತಂತ್ರ್ಯ ಸಿಕ್ಕ ನಂತರದಿಂದ ಇಲ್ಲಿಯ ತನಕ ಯಾವ ರೀತಿಯ ಬದಲಾವಣೆಗಳಾಗಿದೆ, ನಮ್ಮ ಅರ್ಥವ್ಯವಸ್ಥೆಯಲ್ಲಿ ನಾವು ತೆಗೆದುಕೊಂಡಿರುವಂಥ ಪಾಲಿಸಿಗಳಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೀವಿ, ನಿಧಾನವಾಗಿ ಆ ಥರದನ್ನ ಚೇಂಜ್ ಮಾಡ್ಕೋತಾ ಬಂದ್ವಿ. ಸೊ ಈಗ ಯಾವ ರೀತಿಯ ಚಾಲೆಂಜಸ್ ನಮ್ಮ ಮುಂದೆ ಇದೆ, ಸೊ ಇವೆಲ್ಲವುಗಳ ಬಗ್ಗೆ ಚರ್ಚೆ ಮಾಡುತ್ತೆ. ಓಕೆ, ಸೊ ಇದನ್ನು ನೋಡ್ತಾ ಹೋಗೋಣ. ಮೊದಲನೇ ಚಾಪ್ಟರ್ನ ಹೆಸರು ಅಗೇನ್ ಈ ಇಂಡಿಯನ್ ಎಕನಾಮಿ ರಿವ್ಯೂ ಅಂತ ಹೇಳ್ಕೊಂಡು ಏನು ನೋಡಿದ್ವಿ. ಸೊ ಇದರ ಮೊದಲನೇ ಚಾಪ್ಟರ್ನ ಹೆಸರು ಏನು ಕೇಳಿದಾಗ ಈ ಥರ ಇದೆ, ಇಂಡಿಯನ್ ಎಕಾನಮಿ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಅಂತ ಕರಿತೀವಿ. ಸೊ ಮೊದಲನೇದಾಗಿ ಭಾರತದ ಅರ್ಥವ್ಯವಸ್ಥೆಯ ಪಾಸ್ಟ್ ಏನು ಅಂತೇಳಿ ನೋಡ್ತಾ ಹೋಗೋಣ. ಸೊ 1 by 1 ಅದನ್ನ ನಾವೆಲ್ಲಿ ನೋಡ್ತೀವಿ, 1950s 2014 ತನಕ ಯಾವ ರೀತಿ ಇದೆ ಅಂತೇಳಿ ನೋಡ್ತೀವಿ. 1950ರಿಂದ 2014 ತನಕ ಭಾರತದ ಬೆಳವಣಿಗೆ ಹಾದಿ ಏನಿದೆ ಅಂತೇಳಿ ಅಬ್ಸರ್ವ್ ಮಾಡ್ತಾ ಹೋಗೋಣ. 1950ರ ದಶಕದ ಭಾರತವನ್ನು ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ, ಆ ಟೈಮಲ್ಲಿ ನಾವೇನು ಹೇಳ್ತಿದ್ವಿ, ಎಕನಾಮಿಕ್ ಸಫಿಷಿಯನ್ಸಿಯ ಬಗ್ಗೆ ಮಾತಾಡ್ತಿದ್ವಿ. ಆರ್ಥಿಕ ಸ್ವಯಂಪೂರ್ಣತ್ವ ಅಂತ ಕರಿತೀವಿ. ಎಕನಾಮಿಕ್ ಸಫಿಷಿಯನ್ಸಿ ಅಂದ್ರೇನು, ನಮ್ಮಲ್ಲಿ ಏನು ಬೆಳೆಗಳನ್ನು ನಾವು ಬೆಳೆಯೋದಕ್ಕಾಗ್ತಾ ಇದೆಯೋ ಅದನ್ನೇ ನಾವು ಬಳಸ್ತೀವಿ. ಬೇರೆ ಪ್ರದೇಶದಿಂದ ನಾವೇನಾದರೂ ಆಮದು ಮಾಡ್ಕೊಳ್ಳೋದು ಅಥವಾ ನಾವು ಬೇರೆಯವ್ರಿಗೆ ರಫ್ತು ಮಾಡೋದು ಈ ಥರದ್ದೆಲ್ಲ ಜಾಸ್ತಿಯಾಗಿ ಮಾಡೋದಕ್ಕೆ ಹೋಗಲ್ಲ. ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಇದನ್ನು ಕೂಡ ನೋಡ್ತೀವಿ, ಸರ್ವೋದಯ ಯೋಜನೆ ಅಂತ ಯೋಜನೆಗಳನ್ನ ನೀವು ನೋಡಿದ್ರೆ ಅಲ್ಲೆಲ್ಲ ಏನು ಹೇಳ್ತಾರೆ, ಸೊ ನಾವು ಬೇರೆ ದೇಶದ ಹೂಡಿಕೆಯನ್ನು ಏನು ಪಡ್ಕೋತೀವಿ, ಫಾರಿನ್ ಇನ್ವೆಸ್ಟ್ಮೆಂಟ್, ಸೊ ಅದನ್ನು ಆದಷ್ಟು ಕಡಿಮೆ ಮಾಡೋಣ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ಎಕನಾಮಿಕ್ ಸಫಿಷಿಯನ್ಸಿಯ ಬಗ್ಗೆ ಮಾತಾಡ್ತಿದ್ವಿ 1950ರ ದಶಕದಲ್ಲಿ. ನಂತರದಲ್ಲಿ ನಾವೇನಾದ್ರೂ ನೋಡ್ತೀವಿ ಅಂತ ಕೇಳಿದಾಗ, ನಂತರದಲ್ಲಿ ನಿಧಾನವಾಗಿ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇದು ಯಾವ ಟೈಮಲ್ಲಿ, ಎರಡನೇ ಪಂಚವಾರ್ಷಿಕ ಯೋಜನೆ ಟೈಮ್, ಅಂದರೆ 1956ರಿಂದ 61ರ ಮಧ್ಯದಲ್ಲಿ ನೀವು ನೋಡ್ತೀರಾ ಇಂಡಸ್ಟ್ರಿಯಲೈಸೇಷನ್. ಅದರಲ್ಲಿಯೂ ಕೂಡ ಮೊದಲು ಭಾರೀ ಕೈಗಾರಿಕೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡೋದನ್ನು ನೋಡ್ತೀರಾ, ಅಥವಾ ಅದನ್ನೇ ನೆಹರು ಮಹಲ್ನೋಬಿಸ್ ಮಾದರಿ ಅಂತ ಕೂಡ ಕರಿತೀವಿ, ಅದಲ್ಲ ನೆಹರು ಮಹಲ್ನೋಬಿಸ್ ಮಾಡೆಲ್ ಅಂತ. ಸೊ ನೆಕ್ಸ್ಟು ಸ್ಟೇಟ್ ಓನ್ಡ್ ಎಂಟರ್ಪ್ರೈಸಸ್ಗಳೇ ಈ ಒಂದು ಕೈಗಾರಿಕೆಗಳಲ್ಲಿ ಹೆಚ್ಚಿನ ಪಾತ್ರವನ್ನು ಹೊಂದಿರುತ್ತವೆ. ಅದರಲ್ಲೂ ಕೂಡ ನೀವೇನು ನೋಡ್ತೀವಿ, ಅದನ್ನ ಭಾರೀ ಕೈಗಾರಿಕೆಗಳು ಅಥವಾ ಹೆವಿ ಇಂಡಸ್ಟ್ರೀಸ್ ಏನಿಲ್ಲ, ಸೊ ಇದು ಭಾಳ ಜಾಸ್ತಿ ಇರೋದನ್ನು ನೋಡ್ತೀವಿ. ಸ್ಟೇಟ್ ಓನ್ಡ್ ಎಂಟರ್ಪ್ರೈಸಸ್, ಸೊ ಅದೇನಿಲ್ಲ ಅದು ಸ್ಟ್ರಾಂಗ್ ಇರುತ್ತೆ ಅಂತ ಹೇಳ್ತಿದ್ರು. ಸೊ ಆ ಥರದ ಒಂದು ದಶಕವನ್ನು ನಾವು 1950ರಲ್ಲಿ ನೋಡ್ತೀವಿ. ನೆಕ್ಸ್ಟ್ 1960ರ ದಶಕವನ್ನು ಇವ್ರೇನು ಹೇಳ್ತಾರೆ, ಇದು ಆರ್ಥಿಕವಾಗಿ ನಾವೇನಾದ್ರೂ ನೋಡೋದಕ್ಕೆ ಹೋದರೆ ಅಸ್ಥಿರತೆಯನ್ನು ಹೊಂದಿರುವಂಥ ಒಂದು ದಶಕ ಅಂತ ಹೇಳ್ತಾರೆ. ಡೋಲ್ಡ್ರಮ್ಸ್, ಅಗೇನ್ ಡೋಲ್ಡ್ರಮ್ಸ್ ಅಂದಾಗ ಮತ್ತೊಂದು ನಿಮ್ಗೆಲ್ಲ ಬರುತ್ತೆ. ಡೋಲ್ಡ್ರಮ್ಸ್ ಅಂದಾಗ ಅದನ್ನು ನೀವು ಜಿಯೋಗ್ರಫಿಯ ಒಳಗಡೆ ಕೂಡ ನೋಡ್ತಿರೋದಲ್ಲ, ಡೋಲ್ಡ್ರಮ್ಸ್ ಅಂದರೆ ಏನು, ಅದಕ್ಕಿರುವಂಥ ಬೇರೆ ಹೆಸರು ಏನು ಅನ್ನೋದನ್ನ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು, ನೋಡೋಣ ಜಿಯೋಗ್ರಫಿ ಓದಿದಿರೋ ಇಲ್ಲೋ ಅಂತೇಳಿ. ಸೊ ಇದು ಡೋಲ್ಡ್ರಮ್ಸ್ ಅಂದಾಗ. 1960ರ ದಶಕ ಅಂದಾಗ ಇಲ್ಲಿ ಏನು ಹೇಳ್ತೀವಿ, ಅಸ್ಥಿರತೆ. ಅಸ್ಥಿರತೆ ಅಂದ್ರೆ ಏನು, ಇಲ್ಲಿ ನಿಮಗೆ ಫ್ಲಕ್ಚುಯೇಷನ್ ಆಗ್ತದೆ, ಬೆಳವಣಿಗೆ ಆಗ್ತಾ ಇದ್ದಾಗ ಕಾಣುತ್ತೆ, ಬೆಳವಣಿಗೆ ಆಗಲ್ಲ, ಅಥವಾ ನೆಗೆಟಿವ್ ಅಲ್ಲಿ ಹೋಗ್ತಾ ಇದೆ, ಈ ಥರದ್ದೆಲ್ಲ ಕಾಣುತ್ತೆ. ರೀಸನ್ ಏನು ಹಾಗಾದ್ರೆ 1960ರ ದಶಕದಲ್ಲಿ ಈ ಥರ ಎಲ್ಲ ಆಗೋದಕ್ಕೆ ಕಾರಣ ಅಂದರೆ, ನಮ್ಗೆ ಏನಾಗುತ್ತೆ, 1962ರಿಂದ 65ರ ಮಧ್ಯದಲ್ಲಿ ಇವು 3 ಇವೆಂಟ್ಗಳು ಆಗುತ್ತೆ. ಒಂದು 1962ರಲ್ಲಿ ನಮ್ಗೇನಾಗುತ್ತೆ, ಸೈನೋ ಇಂಡಿಯನ್ ವಾರ್ ಅಥವಾ ಚೀನಾ ಮತ್ತು ಭಾರತದ ನಡುವೆ ಯುದ್ಧ ಆಗುತ್ತೆ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ 1965ರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗುತ್ತೆ, ಭಾರತ ಪಾಕಿಸ್ತಾನ ಯುದ್ಧ. ಅದರ ಜೊತೆಯಲ್ಲಿ 1964ರಲ್ಲಿ ಜವಾಹರ್ಲಾಲ್ ನೆಹರು ಅವರು ತೀರ್ಕೊಂಡಿದ್ದಾರೆ.
ಆ ಜವಾಹರ್ಲಾಲ್ ನೆಹರು ಅವರು ತೀರ್ಕೊಂಡಿದ್ರಿಂದ ಏನಾಗಿತ್ತು, ನಮ್ಮಲ್ಲಿ ಈ ಸ್ಟ್ರಾಂಗ್ ಲೀಡರ್ಗಳ ಕೊರತೆ ಉಂಟಾಗಿದೆ, ಅಥವಾ ಇನ್ನೊಂದು ರೀತಿಯಲ್ಲಿ ನಾವೇನು ಕರಿತೀವಿ, ರಾಜಕೀಯ ನಿರ್ವಾತ ಉಂಟಾಗಿದೆ. ಪೊಲಿಟಿಕಲ್ ವ್ಯಾಕ್ಯೂಮ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಅಂತ ಹೇಳ್ತೀವಿ. ರಾಜಕೀಯ ನಿರ್ವಾತ ಕ್ರಿಯೇಟ್ ಆಗಿರೋದನ್ನ ನೋಡ್ತೀವಿ. ಸೊ ಅದು ಯಾವುದು, 1964 ಸಂದರ್ಭದಲ್ಲಿ. 65ರಲ್ಲಿ ಮತ್ತೆ ನಮ್ಗೇನಾಗುತ್ತೆ, ಸಿವಿಯರ್ ಡ್ರಾಟ್ ಕಂಡೀಷನ್ ಕೂಡ ಬರುತ್ತೆ, ಬರಗಾಲದ ಪರಿಸ್ಥಿತಿ, ಬೆಳೆಯನ್ನ ಜಾಸ್ತಿಯಾಗಿ ಬೆಳೆಯೋದಕ್ಕಾಗಲ್ಲ. ಸೊ ನೆನಪಿರ್ಬೇಕು, ಈಗ 1965 ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನ ವಾರ್ ಆಗುವ ಸಂದರ್ಭದಲ್ಲಿ ನಿಮ್ಗೆ ಇದು ಕೂಡ ಆಗಿದೆ. ಆ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮಲ್ಲಿ ಏನಿರ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಅವ್ರು ಏನ್ ಹೇಳ್ತಾರೆ, ಜೈ ಜವಾನ್ ಜೈ ಕಿಸಾನ್, ಹೌದಲ್ವಾ? ಸೊ ಒಂದು ಕಡೆ ನಮ್ಮ ಯೋಧರು, ಸೈನಿಕರು ಬಾರ್ಡರ್ನಲ್ಲಿ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ನಮ್ಮ ರೈತರು ಏನ್ ಮಾಡ್ತಿದ್ದಾರೆ, ಸೊ ಇವರು ಬರಗಾಲದ ಸಂದರ್ಭದಲ್ಲಿ, ಸೊ ಈ ರೀತಿಯ ಕ್ಲೈಮೇಟ್ ನ ಜೊತೆಯಲ್ಲಿ ಇವರು ಕೂಡ ಒಂದು ರೀತಿಯ ಯುದ್ಧವನ್ನೇ ಮಾಡ್ತಾ ಇದ್ದಾರೆ. ಬೆಳೆಯನ್ನ ಜಾಸ್ತಿ ಬೆಳೆಯೋದಕ್ಕಾಗ್ತಿಲ್ಲ, ಅದಕ್ಕಾಗಿ ಅವ್ರು ಏನ್ ಹೇಳ್ತಾರೆ, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳೋದು ಅದಕ್ಕಾಗಿ. ಸೊ ಈಗ ನಾರ್ಮಲ್ ಆಗಿ ಈ ತರದ್ ಏನಾದ್ರೂ ಸಿಚುವೇಶನ್ ಇದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳ್ತೀವಿ, ಸೊ ಇಂಥ ಸಂದರ್ಭದಲ್ಲಿ ತೆರಿಗೆಯನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ತೀವಿ. ಯಾಕೆ ತೆರಿಗೆಯನ್ನ ಕಡಿಮೆ ಮಾಡ್ಬೇಕಂತ ಕೇಳಿದಾಗ, ಆಲ್ರೆಡಿ ಜನರ ಹತ್ರದಲ್ಲೇ ಒಂದಿಷ್ಟು ಇನ್ಕಮ್ಗಳ ಕೊರತೆ ಇರೋದನ್ನ ನೋಡ್ತೀರಾ, ಆದಾಯವೇ ಕಡಿಮೆ ಆಗಿದೆ ಜನರದ್ದು. ಅಂತ ಆದಾಯ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ತೆರಿಗೆಯನ್ನ ಕಟ್ಟೋದಕ್ಕೆ ಅವ್ರ ಹತ್ರ ಶಕ್ತಿ ಇರಲ್ಲ. ಆ ಕಾರಣಕ್ಕಾಗಿ ತೆರಿಗೆ ದರವನ್ನ ಕಡಿಮೆ ಮಾಡಬೇಕು, ಸಬ್ಸಿಡಿಯನ್ನ ಜಾಸ್ತಿ ಕೊಡಬೇಕು ಅಂತ ಹೇಳ್ತೀವಿ. ಆದ್ರೆ ಇಲ್ಲೇನ್ ಮಾಡ್ಬಿಡ್ತಾರೆ, ಆ ಟೈಮಲ್ಲಿ ಕೂಡ ಆ ತರ ಆಗಿರೋದು ಗೊತ್ತಿದ್ರು ಕೂಡ ಸ್ವಲ್ಪ ಹೈ ಟ್ಯಾಕ್ಸಸ್ ಹಾಕ್ಬಿಡ್ತಾರೆ, ಹೆಚ್ಚಿನ ದರದ ಅಥವಾ ಹೆಚ್ಚಿನ ತೆರಿಗೆ ದರವನ್ನ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಇದೇನಾಗುತ್ತೆ, ಒಂದು ರೀತಿಯಲ್ಲಿ ಗಾಯ ಆಗಿದೆ, ಆ ಗಾಯದ ಮೇಲೆ ಮತ್ತೆ ಬರೆ ಎಳ್ದಾಗ ಆಗ್ತದೆ. ಸೊ ಆ ಥರದ ಒಂದು ಪ್ರಾಬ್ಲಮ್ ಅನ್ನು ನಾವು 1960ರ ದಶಕದಲ್ಲಿ ನೋಡ್ತೀವಿ. ಅದರ ಜೊತೆಲಿ ನಮ್ಮ ಮನಿಟರಿ ಪಾಲಿಸಿ ಆ ಟೈಮಲ್ಲಿ ಏನಿತ್ತಲ್ವ, ಹಣಕಾಸು ನೀತಿ, ಅದೇನ್ ಮಾಡ್ತಾ ಇತ್ತು, ಪರ್ವೇಸಿವ್ ಕಂಟ್ರೋಲ್ ಆಫ್ ದಿ ಎಕಾನಮಿ ಅಂತ ಕರಿತೀವಿ. ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಬೇರೆ ಬೇರೆ ಅಂಶಗಳನ್ನ ಕಂಟ್ರೋಲ್ ಮಾಡುವಂತ ಪ್ರಯತ್ನ ಮಾಡ್ತಿತ್ತು, ನಿಯಂತ್ರಣ ಮಾಡೋದು. ಸೊ ನಾನು ಬಹಳ ಸಲ ಹೇಳಿದ್ದೀನಿ ಇದನ್ನ, ಏನಂತ ಹೇಳ್ತೀವಿ ಅಂತ ಕೇಳಿದಾಗ, ಇಫ್ ಯು ಚೇಸ್ 2 rabbit at once ಯು ವಿಲ್ ಕ್ಯಾಚ್ ನೈದರ್ ಒನ್ ಅಂತ ಹೇಳ್ತೀವಿ, ಅದಲ್ವಾ? ಅಂದ್ರೆ ನೀವು 2 ಮೊಲನ ಒಟ್ಟಿಗೆ ನೀವೇನಾದ್ರೂ ಈ ತರ ಅಂದ್ರೆ ಹಿಂದೆ ಓಡೋಗ್ತೀರಾ, ಅದನ್ನ ಹಿಡಿಯೋದಕ್ಕೆ ಹೋಗ್ತೀರಾ, ಎರಡನ್ನೂ ಒಟ್ಟಿಗೆ ಅಂತಂದಾಗ ಎರಡೂ ಕೂಡ ನಿಮ್ಗೆ ಸಿಗಲ್ಲ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನಿಮ್ಗೆ ಹಿಂದೆ ಬಹಳಷ್ಟು ಬೇರೆ ಬೇರೆ ಅಂಶಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಅದೆಲ್ಲ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿ ಹೋಗ್ತಾ ಇದ್ರ, ಅದ್ರಿಗೆ ಯಾವ್ದನ್ನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ನಿಮ್ಗೆ ಏನಾಗುತ್ತೆ, 1960ರ ದಶಕವನ್ನ ಡೋಲ್ಡ್ರಮ್ಸ್ ಅಥವಾ ಅಸ್ಥಿರತೆಯನ್ನ ಹೊಂದಿರುವಂತ ಒಂದು ದಶಕ ಅಂತ ಕರಿತೀವಿ. ನೆಕ್ಸ್ಟ್ 1970ರ ದಶಕವನ್ನ ನೋಡ್ತೀವಿ. ಈ 1970ರ ದಶಕವನ್ನ ನಾವೇನಾದ್ರೂ ನೋಡ್ತೀವಿ ಅಂದಾಗ, ಸೊ ಇಲ್ಲಿ ಕೆಲವೊಂದು ಈ ತರದೆಲ್ಲ ಮಾಡ್ತೀವಿ. ಅಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಪ್ರಾಬ್ಲಮ್ ಬರುತ್ತೆ ನಮ್ಗೆ, ಪಾವತಿ ಶಿಲ್ಕಿನ ಬಿಕ್ಕಟ್ಟು ಕಾಣುತ್ತೆ. ಸೊ ಆ ಪಾವತಿ ಶಿಲ್ಕಿನ ಬಿಕ್ಕಟ್ಟು ಕಂಡಿರೋದ್ರಿಂದಾಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಇಶ್ಯೂ ಕಂಡಿರೋದು. ಅಂದ್ರೆ ಮೀನಿಂಗ್ ಏನು, ನಾವು ಆಮದನ್ನ ಜಾಸ್ತಿ ಮಾಡ್ಕೋತಿದೀವಿ, ರಫ್ತನ್ನ ಕಡಿಮೆ ಮಾಡ್ತಾ ಇದೀವಿ. ಸೊ ಈಗ ನಮ್ಮ ದೇಶಕ್ಕೆ ಇದರಿಂದ ಏನಾದ್ರೂ ಬೆಟರ್ ಆಗ್ಬೇಕು ಅಂದ್ರೆ ನಮ್ಗೆ ಏನಾಗ್ಬೇಕು, ಎಕ್ಸ್ಪೋರ್ಟ್ ಜಾಸ್ತಿ ಆಗ್ಬೇಕು. ಎಕ್ಸ್ಪೋರ್ಟ್ ಜಾಸ್ತಿ ಆದ್ರೆ ನಮ್ಗೆ ಅವಾಗ ಏನಾಗುತ್ತೆ, ಬೇರೆ ದೇಶದ ಕರೆನ್ಸಿಗಳು ನಮ್ಮಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ರಫ್ತು ಜಾಸ್ತಿ ಆಗ್ಬೇಕು. ಸೊ ಆ ಕಾರಣಕ್ಕಾಗಿ ಏನ್ ಮಾಡ್ತೀವಿ, ಡಿವ್ಯಾಲ್ಯೂಯೇಷನ್ ಆಫ್ ರುಪಿ ಮಾಡ್ತೀವಿ. ಅಥವಾ ರೂಪಾಯಿಯ ಅಪಮೌಲ್ಯೀಕರಣ ಎಷ್ಟರ ಮಟ್ಟಿಗೆ ಅಂತ ಕೇಳಿದಾಗ 57% ಮಾಡೋದನ್ನ ನೋಡ್ತೀರಾ. ಸೊ ಈಗ ಡಿವ್ಯಾಲ್ಯೂಯೇಷನ್ ಮಾಡಿದಾಗ ರೂಪಾಯಿಯ ಮೌಲ್ಯ ಕಡಿಮೆ ಆಯ್ತು ಅಂತಂದಾಗ ಅವಾಗ ನಮ್ಗೆ ಏನಾಗುತ್ತೆ, ಸೊ ನಮ್ಮಿಂದ ಹೊರಗಡೆ ಹೋಗುವಂತ ವಸ್ತುಗಳು ಅದು ಚೀಪ್ ಆಗೋ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಅವು ಚೀಪ್ ಆಗೋದ್ರಿಂದಾಗಿ ಅದು ಏನಾಗುತ್ತೆ, ಹೆಚ್ಚಿನ ರಫ್ತುಗಳು ಆಗೋದನ್ನು ನೋಡ್ತೇವೆ. ಸೊ ಆ ಕಾರಣಕ್ಕಾಗಿ ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡುವ ಉದ್ದೇಶದಿಂದ ಏನ್ ಮಾಡ್ತೀವಿ, ಡಿವ್ಯಾಲ್ಯೂಯೇಷನ್ ಆಫ್ ರುಪಿಯನ್ನ ಮಾಡ್ತೀವಿ, ರೂಪಾಯಿಯ ಅಪಮೌಲ್ಯೀಕರಣ ಮಾಡ್ತೀವಿ. ಸೊ ಅದ್ರ ಜೊತೆಲಿ 1970ರ ದಶಕದಲ್ಲಿ ಮತ್ತೆ ನಾವು ನೋಡ್ತೀವಿ ಅಂತ ಕೇಳಿದಾಗ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಅಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಏನಾಗುತ್ತೆ 1975ರ ಸಂದರ್ಭದಲ್ಲಿ. ಆ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ, ರಾಜಕೀಯ ಅಸ್ಥಿರತೆ ನಿಧಾನವಾಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ಮಧ್ಯದಲ್ಲಿ, ಅಥವಾ ಇಂದಿರಾ ಗಾಂಧಿ ಅವರು ಹಾಗೂ ಸೊ ಅದೇ ರೀತಿಯಲ್ಲಿ ಜನತಾ ಪಾರ್ಟಿಯ ಮಧ್ಯದಲ್ಲಿ ಈ ತರದ ಒಂದು ಇದನ್ನ ಆಗೋದನ್ನ ನೋಡ್ತೀರಾ. ಅಥವಾ ನ್ಯಾಷನಲ್ ಎಮರ್ಜೆನ್ಸಿಗೆ ಸಂಬಂಧಪಟ್ಟ ಹಾಗೆ JP ಮೂವ್ಮೆಂಟ್ ಅಂತ ಕೂಡ ಆಗುತ್ತೆ, ಚಳುವಳಿ. ಸೊ ಈ ತರದೆಲ್ಲ ಆಗೋದನ್ನು ನೋಡ್ತೀರಾ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ, ರಾಜಕೀಯವಾಗಿ ಒಂದಿಷ್ಟು ಅಸ್ಥಿರತೆ ಕಾಣುತ್ತೆ. ರಾಜಕೀಯವಾಗಿ ಅಸ್ಥಿರತೆ ಇದೆ ಅಂದ್ರೆ ಏನಾಗುತ್ತೆ, ಬೆಳವಣಿಗೆಯ ಮೇಲೆ ಕೂಡ ಅದು ಪ್ರಾಬ್ಲಮ್ ಆಗುತ್ತೆ. ಇನ್ನು ಗ್ಲೋಬಲ್ ಎಕಾನಮಿಯ ಒಳಗಡೆ ನಾವೇನಾದ್ರೂ ನೋಡ್ತೀವಿ ಅಂತಂದ್ರೆ ಅಲ್ಲಿಯೂ ಕೂಡ ನಮ್ಗೆ ಏನಾಗಿದೆ, ಆಯಿಲ್ ಶಾಕ್ ಆಗಿದೆ. ಆಯಿಲ್ ಶಾಕ್ ಅಂದ್ರೆ ಏನು, ಜಾಗತಿಕ ತೈಲ ಬಿಕ್ಕಟ್ಟು ಅಂತ ಕರಿತಿರಲ್ಲ. ಆಯಿಲ್ ಶಾಕ್ ಅಂದ್ರೆ ನಾರ್ಮಲ್ ಆಗಿ ಆ ಪ್ರೊಡಕ್ಷನ್ ಕಡಿಮೆ ಆಗಿರುತ್ತೆ, ಅಥವಾ ಇನ್ನೊಂದು ರೀತಿಯಲ್ಲಿ ಏನಾಗ್ಬಿಡುತ್ತೆ, ಸಡನ್ ಆಗಿ ಆಯಿಲ್ ನ ರೇಟು ಜಾಸ್ತಿ ಆಗ್ಬಿಡುತ್ತೆ. ಸೊ ಆ ತರದನ್ನು ನಾವೆಲ್ಲಿ ನೋಡ್ತಿದ್ವಿ, ಗ್ಲೋಬಲ್ ಎಕಾನಮಿಯ ಒಳಗಡೆ ನೋಡ್ತಾ ಇದೀವಿ, ಜಾಗತಿಕ ಒಂದು ಅರ್ಥವ್ಯವಸ್ಥೆಯ ಒಳಗಡೆ ಆ ತರದೆಲ್ಲ ನೋಡ್ತೇವೆ. ಈಗ ಆಯಿಲ್ ಶಾಕ್ ಆದ ಕೂಡಲೇ ಭಾರತ ಏನಿದೆಯಲ್ಲ, ಇದು ಇಂಪೋರ್ಟ್ ಮಾಡ್ಕೊಳತ್ತೆ ಆಯಿಲ್ ಅನ್ನು, ಅದೆಲ್ಲ ಕ್ರೂಡ್ ಆಯಿಲ್ ಅನ್ನು ಜಾಸ್ತಿಯಾಗಿ ನಾವು ಪರ್ಚೇಸ್ ಮಾಡ್ತೀವಿ. ಬೇರೆ ಕಡೆ ಇಂಪೋರ್ಟ್ ಮಾಡ್ಕೋಬೇಕು, ಯಾಕಂದ್ರೆ ನಮ್ಮಲ್ಲಿ ಅಷ್ಟು ಇಲ್ಲ. ಸೊ ಆ ಕಾರಣಕ್ಕಾಗಿ ಆಯಿಲ್ ಶಾಕ್ ಯಾವಾಗ ಆಗುತ್ತೋ ಅವಾಗೆಲ್ಲ ನಿಮ್ಗೆ ಏನಾಗುತ್ತೆ, ಸಡನ್ ಆಗಿ
ಅದು ಭಾರತದ ಎಕಾನಮಿಯ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ. ಸೊ ಅದನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಸೊ ನೆಕ್ಸ್ಟ್ ಓವರ್ ಆಲ್ ಆಗಿ 1970ರ ದಶಕವನ್ನು ಇವ್ರು ಏನ್ ಹೇಳ್ತಿದ್ರೆ, ಇದು ಸ್ಲೋ ಡೌನ್ ಅಂದ್ರೆ ಮಂದಗತಿಯ ಬೆಳವಣಿಗೆ ಕಂಡಿತ್ತು. GDPಯ ಬೆಳವಣಿಗೆಯಲ್ಲಿ ನಮ್ಗೆ ಏನ್ ಕಾಣುತ್ತೆ, ಇಲ್ಲಿ ಮಂದಗತಿಯ ಬೆಳವಣಿಗೆ ಕಂಡಿತ್ತು ಅಂತ ಹೇಳ್ತಾರೆ. ಸೊ ಇದು ಯಾವಾಗ, 1970ರ ದಶಕದಲ್ಲಿ. ಸೊ ನೆಕ್ಸ್ಟ್ ಬರೋಣ 1980ರ ದಶಕ. 1980ರ ದಶಕವನ್ನ ಯಾವ ರೀತಿಯಲ್ಲಿ ಇವರು ಹೇಳ್ತಾರೆ ಅಂತ ಕೇಳಿದಾಗ, ಇಲ್ಲಿ ಬಹಳಷ್ಟು ಸುಧಾರಣೆಗಳಾದವು. ಸುಧಾರಣೆಗಳು ಯಾವ್ಯಾವ ರೀತಿ ಇದು ಅಂತ ಕೇಳಿದಾಗ, ಒಂದು ಆಂತರಿಕ ಸ್ಪರ್ಧಾತ್ಮಕತೆಯನ್ನ ಹೆಚ್ಚಳ ಮಾಡಲಾಯಿತು. ಅಥವಾ ಸೊ ಇಲ್ಲಿ ಏನ್ ಮಾಡಲಾಯಿತು, ಡೊಮೆಸ್ಟಿಕ್ ಕಾಂಪಿಟೇಟಿವ್ನೆಸ್ ನ ಜಾಸ್ತಿ ಮಾಡೋದ್ರ ಜೊತೆಲಿ ಪೇರ್ ಕಾಂಪಿಟೇಷನ್ಗೆ ಸ್ವಲ್ಪ ಮಟ್ಟಿಗೆ ಅವಕಾಶವನ್ನ ನೀಡ್ತಾರೆ. ಇದರ ಜೊತೆಲಿ ದರ ನಿಯಂತ್ರಣ ರದ್ದತಿ, ರಿಮೂವಲ್ ಆಫ್ ಪ್ರೈಸ್ ಕಂಟ್ರೋಲ್ಸ್. ಮೊದಲಾದ್ರೆ ಯಾವ ವಸ್ತುಗಳನ್ನ ಎಷ್ಟು ರೇಟ್ಗೆ ಮಾರಬೇಕು ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ಗವರ್ಮೆಂಟ್ ಅಥಾರಿಟಿ ಅಂತ ಬರ್ತಾ ಇತ್ತು. ಆದ್ರೆ ಈಗ ಏನ್ ಮಾಡ್ತೀವಿ, ಅದನ್ನ ನಿಯಂತ್ರಣ ಮಾಡ್ತೀವಿ, ಆ ನಿಯಂತ್ರಣವನ್ನ ರದ್ದತಿ ಮಾಡ್ತೀವಿ. ಅಂದ್ರೆ ಮೀನಿಂಗ್ ಏನು, ಈಗ ಮಾರುಕಟ್ಟೆಯಲ್ಲಿರುವಂತ ಶಕ್ತಿಗಳು ಅಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ, ಅದೇ ಏನ್ ಮಾಡುತ್ತೆ, ದರವನ್ನ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತೀವಿ. ಇನ್ನು ಕೋಶೀಯ ಸುಧಾರಣೆಗಳು, ಫಿಸ್ಕಲ್ ರಿಫಾರ್ಮ್ಸ್. ಅಗೇನ್ ಇಲ್ಲಿ ನಾವೇನ್ ನೋಡ್ತೀವಿ, ಈ ಒಂದು ಸರ್ಕಾರ ಯಾವ ರೀತಿಯ ಖರ್ಚುಗಳನ್ನ ಮಾಡುತ್ತೆ, ಯಾವ ರೀತಿಯಲ್ಲಿ ಅದಕ್ಕೆ ಆದಾಯ ಬರುತ್ತೆ, ಅವುಗಳಲ್ಲಿ ಕೂಡ ಒಂದಿಷ್ಟು ಸುಧಾರಣೆಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅದರ ಜೊತೆಲಿ ಪಬ್ಲಿಕ್ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ವಲಯದ ಉದ್ದಿಮೆಗಳನ್ನ ಅವುಗಳನ್ನ ಪುನರ್ಜೀವೀಕರಣ ಅಂತೇಳಿ, ಪುನರುಜ್ಜೀವನ ಅಂತೇಳಿ ಕರಿಬಹುದು. ಸೊ ಈ ತರ ನಾವೇನ್ ಮಾಡ್ತೀವಿ, ಅವುಗಳನ್ನ ಮತ್ತೆ ವಾಪಸ್ ಸ್ಟ್ರಾಂಗ್ ಆಗಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಪಬ್ಲಿಕ್ ಸೆಕ್ಟರ್ಸ್. ಸೊ ಇನ್ನು ಇಂಪೋರ್ಟ್ ಡ್ಯೂಟೀಸ್ ಅನ್ನ ಆದಷ್ಟು ಕಡಿಮೆ ಮಾಡ್ತೀವಿ, ಆಮದು ಸುಂಕವನ್ನ ಕಡಿಮೆ ಮಾಡ್ತೀವಿ. ಆಮದು ಸುಂಕ ಕಡಿಮೆ ಆಗತ್ತಂದ್ರೆ ಏನಾಗುತ್ತೆ, ನಮ್ಗೆ ಆಮದು ಜಾಸ್ತಿಯಾಗಿ ವಸ್ತುಗಳು ಬರೋದನ್ನು ನೋಡ್ತೀರಾ. ಅದರ ಜೊತೆಯಲ್ಲಿ ಡೊಮೆಸ್ಟಿಕ್ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಬೇರೆ ಬೇರೆ ಕೈಗಾರಿಕೆಗಳಿದೆಯೋ ಅವೆಲ್ಲ ದೇಶೀಯ ಕೈಗಾರಿಕೆಗಳಿಗೆ ಲೈಸೆನ್ಸ್ ಅನ್ನ ಸರಳೀಕರಣ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅದರ ಜೊತೆಲಿ ಜನರಲ್ಲಿ ಕೂಡ ಆಂಟ್ರಪ್ರಿನರಿಯಲ್ ಮೈಂಡ್ ಸೆಟ್ ಅಥವಾ ಉದ್ಯಮಶೀಲತೆಯ ಮನೋಭಾವ ಏನಿದೆ ಅದರಲ್ಲಿ ಬದಲಾವಣೆಯನ್ನ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ. ಸೊ ಅದನ್ನ ನಾವಿಲ್ಲಿ ನೋಡ್ತೀವಿ ಈ ಒಂದು ರಿಫಾರ್ಮ್ಸ್ ಅಲ್ಲಿ ಯಾವ್ಯಾವ ರೀತಿ ಇದಾಗಿದೆ ಅಂತ. ಸೊ ಇದಲ್ಲದೆ ಇವನ್ ಇನೋವೇಟಿವ್ ಮತ್ತೆ ಬಿಸ್ನೆಸ್ ಓರಿಯೆಂಟೆಡ್ ಎನ್ವಿರಾನ್ಮೆಂಟ್, ರಚನಾತ್ಮಕ ಮತ್ತೆ ವ್ಯವಹಾರ ಆಧಾರಿತ ಪರಿಸರದ ನಿರ್ಮಾಣ ಅಂತ ಕರಿತೀರ. ಅಂದ್ರೆ ಸೊ ಇಲ್ಲಿ ಏನ್ ಹೇಳ್ತಿದೀವಿ ಅಂತ ಕೇಳಿದಾಗ, ಹೆಚ್ಚೆಚ್ಚು ಹೊಸ ತಂತ್ರಜ್ಞಾನಗಳನ್ನ ಸೃಷ್ಟಿ ಮಾಡೋದಕ್ಕೆ, ಇನೋವೇಷನ್ ನಾವೀನ್ಯತೆಯನ್ನ ಮಾಡೋದಕ್ಕೆ, ಅಥವಾ ಬಿಸಿನೆಸ್ ಅನ್ನ ಮತ್ತು ಮೇಲಿನ ಮಟ್ಟಕ್ಕೆ ಕರೆದೊಯ್ಯುವಂತ ಒಂದು ಪರಿಸರ ವ್ಯವಸ್ಥೆಯನ್ನ ನಿರ್ಮಾಣ ಮಾಡುವಂತ ಪ್ರಯತ್ನವನ್ನ 1980ರ ದಶಕದಲ್ಲಿ ಮಾಡಿದ್ವಿ ಅಂತ ಹೇಳ್ತಾರೆ. ಆದ್ರೂ ಕೂಡ 1980ರ ದಶಕದಲ್ಲಿ ನಮ್ಮಲ್ಲಿ ಏನಿತ್ತು, ಅನ್ಸಸ್ಟೈನಬಲ್ ಆದಂತಹ ಒಂದು ಎಕ್ಸ್ಪೆಂಡಿಚರ್ ಇತ್ತು ಅಂತ ಹೇಳಿ ನೋಡ್ತೀವಿ. ಅದೇ ಕಾರಣಕ್ಕಾಗಿ 1990-91ರಲ್ಲಿ ನಮ್ಗೇನಾಗುತ್ತೆ, ಮತ್ತೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬರುತ್ತೆ. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಇಶ್ಯೂ ಬರುತ್ತೆ. ಓಕೆ, 1990-91ರಲ್ಲಿ ಅದನ್ನ ಏನ್ ಕರಿತೀವಿ, ಪಾವತಿ ಶಿಲ್ಕಿನ ಬಿಕ್ಕಟ್ಟು. ಪಾವತಿ ಶಿಲ್ಕಿನ ಬಿಕ್ಕಟ್ಟು ಅಂದ್ರೆ ಏನು, ಇಂಪೋರ್ಟ್ ಜಾಸ್ತಿ ಆಗ್ತದೆ, ಎಕ್ಸ್ಪೋರ್ಟ್ ಕಡಿಮೆ ಆಗ್ತಿದೆ ಅಂತ ಹೇಳಿ ಕೊಂಡರ್ಥ. ಹಾಗಾದ್ರೆ ಈಗ ಇಲ್ಲಿ 1990-91ರಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅಥವಾ ಪಾವತಿ ಶಿಲ್ಕಿನ ಬಿಕ್ಕಟ್ಟು ಆಗೋದಕ್ಕೆ ಕಾರಣ ಏನು ಅಂತ ಕೇಳಿದಾಗ, ಮೊದಲನೇದು ಬ್ರೇಕಪ್ ಆಫ್ ದಿ ಸೋವಿಯತ್ ಬ್ಲಾಕ್. ಸೋವಿಯತ್ ಸಮೂಹ ಅಂತ ಏನಿತ್ತಲ್ಲ USSR, ಈ USSR ಏನಾಗ್ಬಿಡುತ್ತೆ, ಇದು ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಸೊ ಮೊದಲು USSR ಏನ್ಗೆ ಇದು ಬಹಳಷ್ಟು ಬೇರೆ ಬೇರೆ ದೇಶಗಳನ್ನ ಒಳಗೊಂಡಂತ ಒಂದು ಪರ್ಟಿಕ್ಯುಲರ್ ಅಂತ ಬ್ಲಾಕ್ ಆಗಿದೆ. ಈಗ ಇವುಗಳು ಸೊ ವಿಂಗಡಣೆ ಆಗ್ತಾ ಇದ್ದಾಗೆ ಮೊದಲು ಭಾರತ ಏನ್ ಮಾಡ್ತಿತ್ತು, ಅತಿ ಹೆಚ್ಚಾಗಿ USSRಗೆ ರಫ್ತನ್ನ ಕಳಿಸ್ಕೊಡೋದನ್ನ ನೋಡ್ತಿತ್ತು. ಸೊ ಈಗ USSR ಪತನ ಆಗಿರೋದ್ರಿಂದಾಗಿ ಭಾರತದ ರಫ್ತುಗಳ ಸಂಖ್ಯೆ ಏನಾಗುತ್ತೆ, ರಫ್ತು ಮೌಲ್ಯ, ಈ ರಫ್ತು ಕಡಿಮೆ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಅದೇ ಟೈಮಲ್ಲಿ ಏನಾಗ್ತದೆ, ಗಲ್ಫ್ ವಾರ್ ನಡೀತಿದೆ ಅಂತ ಹೇಳ್ತಾರೆ, ಅಥವಾ ಇರಾಕ್ ಮತ್ತೆ ಕುವೈತ್ ಈ ಎರಡು ದೇಶಗಳ ನಡುವೆ ಯುದ್ಧ ನಡೀತದೆ. ಈಗ ಈ ಗಲ್ಫ್ ಕಂಟ್ರೀಸ್ ಅಲ್ಲಿ ಏನಾದ್ರೂ ಯುದ್ಧ ನಡೆದು ಬಿಟ್ರೆ ನಮ್ಗೇನಾಗುತ್ತೆ, ಕಚ್ಚಾ ತೈಲ ಏನಿಲ್ಲ, ಕ್ರೂಡ್ ಆಯಿಲ್, ಇದ್ರ ರೇಟ್ ಜಾಸ್ತಿ ಆಗುತ್ತೆ. ಸೊ ಕ್ರೂಡ್ ಆಯಿಲ್ನ ರೇಟ್ ಜಾಸ್ತಿ ಆಗುತ್ತೆ. ಈ ಕ್ರೂಡ್ ಆಯಿಲ್ನ ರೇಟ್ ಜಾಸ್ತಿ ಆಗ್ತದೆ ಅಂದ್ರೆ ಮೀನಿಂಗ್ ಏನು, ನಾವು ಆಮದು ಏನ್ ಮಾಡ್ಕೋತಿದೀವಿ, ಈ ಆಮದಿನ ಮೌಲ್ಯ ಹೆಚ್ಚಾಗ್ತದೆ. ಮೊದಲನಷ್ಟೇ ವಸ್ತುಗಳನ್ನ ನೀವು ತೆಗೆದುಕೊಳ್ತಿರ್ಬೋದು, ಆದ್ರೆ ಆಮದಿಗೆ ನೀವು ಕೊಡಬೇಕಾದಂತ ದುಡ್ಡು ಜಾಸ್ತಿ. ರಫ್ತು ಕಡಿಮೆ ಆಗ್ತಿದೆ, ಆಮದು ಹೆಚ್ಚಾಗ್ತಿದೆ. ಆ ಕಾರಣಕ್ಕಾಗಿ ನಮ್ಗೆ ಏನ್ ಕಾಡುತ್ತೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್. ಸೇಮ್ ಸಿಚುವೇಶನ್ ನ ಈಗಿನ ಶ್ರೀಲಂಕಾ ಅಥವಾ ಪಾಕಿಸ್ತಾನ ಕೂಡ ನೋಡ್ತಾ ಇದ್ವಿ. ಆಮದು ಜಾಸ್ತಿ, ರಫ್ತು ಕಡಿಮೆ, ಅದನ್ನೇ ನಾವು ಕರಿತೀವಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್. ಸೊ ಇದಲ್ಲದೆ ಆ ಟೈಮಲ್ಲಿ ಮತ್ತೇನ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ತಾರೆ ಅಂತ ಕೇಳಿದಾಗ, ಅಂದ್ರೆ 1990ಕ್ಕಿಂತ ಮೊದಲು ಅನ್ಸಸ್ಟೈನಬಲ್ ಗವರ್ಮೆಂಟ್ ಸ್ಪೆಂಡಿಂಗ್ ಇತ್ತು, ಸುಸ್ಥಿರವಲ್ಲದ ಸರ್ಕಾರದ ವೆಚ್ಚಗಳು. ಯಾವ ರೀತಿಯ ಸುಸ್ಥಿರವಲ್ಲದ್ದು ಅಂತಂದಾಗ ಇವ್ರು ಹೇಳ್ತಾರೆ, ಗವರ್ಮೆಂಟ್ ಎಷ್ಟು ದುಡ್ಡನ್ನ ಖರ್ಚು ಮಾಡ್ತಾ ಇತ್ತು, ಆ ಖರ್ಚು ಮಾಡಿದ್ರಲ್ಲಿ 35% ದುಡ್ಡು ಇದು ಯಾವ್ದಕ್ಕಾಗಿ ಹೋಗ್ತಾ ಇತ್ತು ಅಂತ ಕೇಳಿದಾಗ, ಇಂಟ್ರೆಸ್ಟ್ ಪೇಮೆಂಟ್ಗೆ.
ಸೊ ಏನಕ್ಕೆ ಹೋಗ್ತಾ ಇದೆ, ಬಡ್ಡಿಯನ್ನ ಮರುಪಾವತಿ ಮಾಡೋದಕ್ಕೆ ಹೋಗ್ತಿದೆ, ಅಸಲನ್ನ ಕೊಡೋದಕ್ಕಲ್ಲ. ಸಾಲ ಯಾವ ಲೆವೆಲ್ ಮಾಡಿದೀವಿ ಅಂತೇಳಿ ನೀವು ಇಮ್ಯಾಜಿನ್ ಮಾಡ್ಬೇಕು. ಇಂಟ್ರೆಸ್ಟ್ ಅನ್ನ ಮರುಪಾವತಿ ಮಾಡೋದಕ್ಕೆ ಅಥವಾ ಬಡ್ಡಿ ಮರುಪಾವತಿಗಾಗಿ ಹೋಗ್ತಾ ಇದೆ 35% ಅಷ್ಟು. ಅಂದ್ರೆ ಸರ್ಕಾರ 100 ಕೋಟಿಯನ್ನ ಖರ್ಚು ಮಾಡಿದ್ರೆ ಅದರಲ್ಲಿ 35 ಕೋಟಿ ಎಲ್ಲಿ ಹೋಗ್ತಾ ಇದೆ, ಅದನ್ನ ನಾವು ಇಲ್ಲಿಯ ತನಕ ತೆಗೆದುಕೊಂಡಿರುವಂತ ಸಾಲದ ಬಡ್ಡಿ ದರವಾಗಿ ಹೋಗ್ತಾ ಇದೆ. ಸೊ ಅದಕ್ಕಾಗಿ ಅದನ್ನ ಸುಸ್ಥಿರವಲ್ಲದ ಸರ್ಕಾರದ ವೆಚ್ಚಗಳು, ಅನ್ಸಸ್ಟೈನಬಲ್ ಗವರ್ಮೆಂಟ್ ಸ್ಪೆಂಡಿಂಗ್ ಅಂತ ಕರಿತೀವಿ. ಸೊ ಅದಲ್ಲದೆ ಇಂಟರ್ನಲ್ ಸೋಶಿಯೋ ಪೊಲಿಟಿಕಲ್ ಎನ್ವಿರಾನ್ಮೆಂಟ್, ನಮ್ಮಲ್ಲಿ ಸಾಮಾಜಿಕ ರಾಜಕೀಯ ಪರಿಸರ ಕೂಡ ನಿಮ್ಗೆ ಏನಾಗುತ್ತೆ, ಬಿಕ್ಕಟ್ಟಿನಿಂದ ಕಾಣುತ್ತೆ. ಸೊ ಅಂದ್ರೆ ಅಲ್ಲಿ ಏನಾಗುತ್ತೆ, ನಮಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ರು ಕೂಡ ಅದರ ಒಳಗಡೆ ಯಾರು ಲೀಡರ್ ಆಗ್ಬೇಕು, ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ ಅಲ್ಲಿ ಯಾರು ನಿಮ್ಗೆ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಲ್ಲ. ಅವಾಗ ನೆಹರು ಫ್ಯಾಮಿಲಿಯಲ್ಲಿ ಯಾರು ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಲ್ಲ. ಸೊ ಆ ಕಾರಣಕ್ಕಾಗಿ ನಮ್ಗೇನಾಗ್ಬಿಡುತ್ತೆ, ಸೊ ಎಲ್ಲೋ ಒಂದು ಕಡೆ ಆ ಒಂದು ಆಂತರಿಕವಾದಂಥ ಸಾಮಾಜಿಕ ರಾಜಕೀಯ ಪರಿಸರದ ಒಳಗಡೆ ಕೂಡ ಅಸ್ಥಿರತೆ, ಉದ್ವಿಗ್ನತೆ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು 1990-91ರಲ್ಲಿ ಏನಾಯ್ತು. ಇನ್ನು 91ರಲ್ಲಿ ಏನ್ ಮಾಡಿದ್ವಿ, LPG ರಿಫಾರ್ಮ್ಸ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡಿದ್ವಿ, ನೂತನ ಆರ್ಥಿಕ ಸುಧಾರಣೆಯನ್ನ. ಇದರೊಳಗಡೆ ಏನೇನ್ ಮಾಡಿದ್ವಿ, ಲೈಸೆನ್ಸ್ ಅನ್ನ ಸರಳೀಕರಣ ಮಾಡುವಂತ ಪ್ರಯತ್ನ ಮಾಡಿದ್ವಿ. ರಿಮೂವಿಂಗ್ ದಿ ಕಾಂಪ್ಲೆಕ್ಸ್ ಸಿಸ್ಟಮ್ ಆಫ್ ರೂಲ್ಸ್, ಪರ್ಮಿಷನ್ಸ್ ಅಂಡ್ ಲೈಸೆನ್ಸಸ್ ಅಂತ ಕರಿತೀವಿ. ಇದಕ್ಕಿಂತ ಮೊದಲಿನ ಸಿಚುವೇಶನ್ ಏನಿತ್ತು ಅಲ್ಲೆಲ್ಲ ನಾವೇನ್ ಕರಿತೀವಿ, ಲೈಸೆನ್ಸ್ ರಾಜ್ ಸಿಸ್ಟಮ್ ಅಥವಾ ಲೈಸೆನ್ಸ್ ಕೋಟಾ ಪರ್ಮಿಟ್ ರಾಜ್ ಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ಮೀನಿಂಗ್ ಏನು, ಯಾವ ವ್ಯಕ್ತಿಯ ಹತ್ರದಲ್ಲಿ, ಯಾವ ಖಾಸಗಿ ಕಂಪನಿ ಹತ್ರದಲ್ಲಿ ಈ ಥರದ್ದೆಲ್ಲ ನಮ್ಮ ಒಂದು ಲೈಸೆನ್ಸ್ ಇದೆಯೋ ಅವನೇ ಒಂಥರ ಕಿಂಗ್ ಅನ್ನೋ ಥರ. ಸೊ ಆ ಥರದ ಒಂದು ಫೀಲಿಂಗ್ ಅನ್ನ ಹೇಳ್ತಾ ಇದ್ವಿ. ಅದನ್ನ ನಾವೇನ್ ಮಾಡ್ತೀವಿ, ಈಗ ಲೈಸೆನ್ಸ್ ಅನ್ನ ಪಡ್ಕೊಳ್ಳೋದನ್ನ ಸಿಂಪಲ್ ಮಾಡ್ಬಿಟ್ರೆ ಬೇರೆ ಖಾಸಗಿ ಕಂಪನಿಗಳು ಕೂಡ ಏನ್ ಮಾಡ್ಬೋದು, ಕಾಂಪಿಟೇಷನ್ ಕೊಡ್ಬೋದು. ಆ ಕಾರಣಕ್ಕಾಗಿ ಲೈಸೆನ್ಸ್ ಅನ್ನ ಸರಳೀಕರಣ ಮಾಡೋದು. ಸೊ ಇನ್ನು ಎರಡನೇದು ಖಾಸಗೀಕರಣ ಅಂತ ಕರಿತೀವಿ, ಅಥವಾ ಇದನ್ನೇ ಲೈಸೆನ್ಸ್ ಸರಳೀಕರಣವನ್ನೇ ನೀವೇನ್ ಕರಿಬಹುದು, ಉದಾರೀಕರಣ ಅಂತ ಕರಿಬಹುದು. ಓಕೆ, ಉದಾರೀಕರಣ. ಸೊ ಇನ್ನೊಂದು ಖಾಸಗೀಕರಣ, ಪ್ರೈವಟೈಸೇಷನ್. ಪ್ರೈವಟೈಸೇಷನ್ ಅಂದ್ರೇನು, ಮೊದಲು ಕೇವಲ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಏನು ಕೆಲಸ ಮಾಡ್ಬೋದಿತ್ತು, ಈಗ ಏನ್ ಮಾಡ್ತೀವಿ, ಅದನ್ನ ಡಿ ರಿಸರ್ವ್ ಮಾಡ್ತೀವಿ, ಅಥವಾ ಖಾಸಗಿಯವರು ಕೂಡ ಅದನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತೀವಿ. ಸೊ ಅದನ್ನ ನಾವೇನ್ ನೋಡ್ತೀವಿ, ಖಾಸಗೀಕರಣ ಅಂತ ಕರಿತೀವಿ. ಸೊ ಇನ್ನು ಅದ್ರ ಜೊತೆಲಿ ಮತ್ತೊಂದನ್ನು ಕೂಡ ಮಾಡ್ತೀವಿ, ಅದು ಯಾವುದು, ಜಾಗತೀಕರಣ ಅಂತ ಕರಿತೀವಿ. ಜಾಗತೀಕರಣ ಅಂದ್ರೇನು, ಭಾರತದ ಕಂಪನಿಗಳು ಬೇರೆ ದೇಶದಲ್ಲಿ ತಮ್ಮ ಒಂದು ಬ್ರಾಂಚ್ ಅನ್ನ ಓಪನ್ ಮಾಡ್ಬೋದು, ಬೇರೆ ದೇಶದ ಕಂಪನಿಗಳು ಭಾರತದಲ್ಲಿ ತಮ್ಮ ಬ್ರಾಂಚ್ ಅನ್ನ ಓಪನ್ ಮಾಡ್ಬೋದು. ಸೊ ಆ ಥರದನ್ನು ಕೂಡ ಮಾಡ್ತೀವಿ. ಅದಲ್ಲದೆ ನಮ್ಮ ಪಬ್ಲಿಕ್ ಸೆಕ್ಟರ್ ಬಿಸ್ನೆಸ್ಗಳು ಏನಿಲ್ಲ, ಸಾರ್ವಜನಿಕ ವಲಯದ ಉದ್ದಿಮೆಗಳ ಒಳಗಡೆ ಏನು ಕಾರ್ಯವ್ಯಾಪ್ತಿ ಇದೆಯೋ ಅದ್ರದ್ದು, ಅದನ್ನು ಕೂಡ ಹೆಚ್ಚಳ ಮಾಡುವಂತ ಒಂದು ಪ್ರಯತ್ನ ಮಾಡ್ತೀವಿ, ವರ್ಧನೆ ಮಾಡುವಂತ ಪ್ರಯತ್ನ. ಅದೇ ರೀತಿಯಲ್ಲಿ ಪುಟಿಂಗ್ ಆನ್ ಎಂಡ್ ಟು ಇನ್ವರ್ಡ್ ಲುಕಿಂಗ್ ಪಾಲಿಸಿ ಅಂತ ಕರಿತೀವಿ. ಇದನ್ನ ಈ ತರ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿಯ ತನಕ ನಾವೇನ್ ಯೋಚನೆ ಮಾಡ್ತಿದ್ವಿ 1991 ತನಕ ಅಂತ ಕೇಳಿದಾಗ, ಭಾರತದ ಅರ್ಥವ್ಯವಸ್ಥೆ ಒಳಗಡೆ ನಮ್ಮ ದೇಶದ ಜನರಿಗೆ ಯಾವ ರೀತಿಯ ಉತ್ಪನ್ನಗಳು ಬೇಕು ಅದನ್ನ ನಾವು ಉತ್ಪಾದನೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ. ಎಲ್ಲಿಯೂ ಕೂಡ ನಾವೇನ್ ಥಿಂಕ್ ಮಾಡಿಲ್ಲ ಅಂತ ಕೇಳಿದಾಗ, ಬೇರೆ ದೇಶಕ್ಕೆ ನಾವು ರಫ್ತನ್ನ ಜಾಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಲ್ಲ. ಸೊ ಅದನ್ನ ಹೇಳ್ತಿದ್ರೆ, ಈಗ ಏನ್ ಮಾಡ್ತೀವಿ, ನಾವು ಬೇರೆ ದೇಶಕ್ಕೆ ಎಷ್ಟನ್ನ ರಫ್ತು ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಅಥವಾ ಪುಟಿಂಗ್ ಆನ್ ಎಂಡ್ ಟು ಇನ್ವರ್ಡ್ ಲುಕಿಂಗ್ ಪಾಲಿಸಿ, ನಮ್ಮನ್ನ ನಾವು ನೋಡ್ಕೊಳ್ಳುವಂತ ಪಾಲಿಸಿ ಏನಿತ್ತಲ್ಲೋ ಅದನ್ನ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಇನ್ನು ಮುಂದೆ ಏನಿದೆ, ಸೊ ಬೇರೆ ದೇಶಗಳಲ್ಲಿ ಕೂಡ ನಮ್ಮ ಉತ್ಪನ್ನಗಳನ್ನ ಹೇಗೆ ಸೆಲ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ತೀವಿ ಅಂತ ಹೇಳ್ತಾರೆ. ಸೊ ಅದನ್ನ ಇಲ್ಲಿ ನೋಡುವಂಥದ್ದು. ಆದ್ರೆ ಈ ಒಂದು 1991ರಲ್ಲಿ ಈ ತರದ ಒಂದು ಸುಧಾರಣೆ ಬಂದ್ರೂ ಕೂಡ ಇಮಿಡಿಯೇಟ್ ಆಗಿ ಅದರ ಇಂಪ್ಯಾಕ್ಟ್ ಏನಿಲ್ಲ, ಅದು ಸ್ವಲ್ಪ ಕಡಿಮೆ ಇರುತ್ತೆ. ಯಾಕೆ ಅಂತಂದ್ರೆ, ಒಂದು ಅದೇ ಸಂದರ್ಭದಲ್ಲಿ ನಮ್ಗೆ ಏನಾಗುತ್ತೆ, ಈಸ್ಟ್ ಏಷ್ಯನ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂತೇಳಿ ಆಗುತ್ತೆ. ಪೂರ್ವ ಏಷ್ಯಾದಲ್ಲಿ ಹಣಕಾಸಿನ ಬಿಕ್ಕಟ್ಟು ಉಂಟಾಗುತ್ತೆ. ಆ ಕಾರಣಕ್ಕಾಗಿ ನಮ್ಗೆ ಏನಾಗುತ್ತೆ, ಬಿಕ್ಕಟ್ಟು ಉಂಟಾಗಿದೆ ಅಂತ. ಸೊ ಆ ಕಾರಣಕ್ಕಾಗಿ ಬಿಕ್ಕಟ್ಟು ಉಂಟಾಗಿದೆ ಅಂದ್ರೆ ಅಲ್ಲಿ ನಿಮ್ಗೆ ಏನಾಗುತ್ತೆ, ಸೊ ಪೂರ್ವ ಏಷ್ಯಾದಲ್ಲಿ ಈ ತರ ಬಿಕ್ಕಟ್ಟು ಉಂಟಾಗಿದೆ ಅಂದ್ರೆ ಇವನ್ ಭಾರತದ ಒಳಗಡೆ ಕೂಡ ನಿಮ್ಗೆ ಏನಾಗುತ್ತೆ, ಹಣದ ಹರಿವು ಕಡಿಮೆ ಆಗೋದನ್ನ ನೋಡ್ತೀವಿ. ಅದರ ಜೊತೆಲಿ ಟೈಟ್ ಮಾನಿಟರಿ ಪಾಲಿಸಿ, ಬೇರೆ ಎಲ್ಲಾ ದೇಶಗಳು ಕೂಡ ಭಾರತವನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ಎಲ್ಲಾ ದೇಶಗಳು ಏನ್ ಮಾಡ್ತಿದೆ, ಆ ಟೈಮಲ್ಲಿ ಟೈಟ್ ಮಾನಿಟರಿ ಪಾಲಿಸಿನ ಫಾಲೋ ಮಾಡ್ತಿದೆ, ಕಠಿಣ ಹಣಕಾಸು ನೀತಿ ಅಂತ. ಅಂದ್ರೆ ಮೀನಿಂಗ್ ಏನು, ಯಾವ ಹಣಕಾಸು ನೀತಿಯಿಂದಾಗಿ ನಮ್ಮ ಮಾರುಕಟ್ಟೆಯಲ್ಲಿ ಹಣದ ಒಂದು ಪೂರೈಕೆ ಕಡಿಮೆ ಆಗುತ್ತೋ ಅದನ್ನ ಏನ್ ಕರಿತೀವಿ, ಟೈಟ್ ಮಾನಿಟರಿ ಪಾಲಿಸಿ, ಕಠಿಣ ಹಣಕಾಸು ನೀತಿ ಅಂತ ಕರಿತೀವಿ. ಸೊ ಯಾವ ಒಂದು ನೀತಿಯಿಂದ ನಮ್ಮ ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆ ಕಡಿಮೆ ಆಗುತ್ತೋ ಅದನ್ನ ಏನ್ ಕರಿತೀವಿ, ಟೈಟ್ ಮಾನಿಟರಿ ಪಾಲಿಸಿ. ಅದೇ ಹಣದ ಹರಿವು ಜಾಸ್ತಿ ಆದ್ರೆ ಅದನ್ನ ಏನ್ ಕರಿತೀವಿ, ಈಸಿ ಮನಿ ಪಾಲಿಸಿ, ಎಕ್ಸ್ಪಾನ್ಷನರಿ ಮನಿ ಪಾಲಿಸಿ, ಚೀಪ್ ಮನಿ ಪಾಲಿಸಿ ಅಂತ ಕರಿತೀವಿ. ಸೊ ಈಗ ಎಲ್ಲರೂ ಟೈಟ್ ಮಾನಿಟರಿ ಪಾಲಿಸಿಯನ್ನು ತಗೋತಾ ಇರೋದ್ರಿಂದಾಗಿ ಮನಿ ಸಪ್ಲೈ ಏನಿದೆ ಮಾರ್ಕೆಟ್ ಅಲ್ಲಿ ಕಡಿಮೆ ಇದೆ. ನೀವು ಎಷ್ಟೇ ಮಟ್ಟಿಗೆ ಉತ್ಪಾದನೆಗಳನ್ನ ಮಾಡ್ತಿರೋದ್ರೂ ಮನಿ ಸಪ್ಲೈ ಕಡಿಮೆ ಆಗ್ತಾ ಹೋಗುತ್ತಂದ್ರೆ ಅಲ್ಲಿ ಏನಾಗುತ್ತೆ, ನಿಮ್ಗೆ ಡಿಫ್ಲೇಷನ್ ಕಾಣ್ತಾ ಹೋಗುತ್ತೆ, ಅದಲ್ಲ ಹಣದುಬ್ಬರದ ಇಳಿತ ಕಾಣುತ್ತೆ. ಸೊ ಆ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ಇದರಿಂದ ನಮ್ಗೆ ಏನಾಗಲ್ಲ, ಹೆಲ್ಪ್ ಆಗಲ್ಲ. ಅದು ನಿಧಾನವಾಗಿ ಏನಾಗುತ್ತೆ, ಅದು ಹೆಲ್ಪ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಲಿ ಇದೇ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ, ಇವನ್ ಫ್ರೀಕ್ವೆಂಟ್ ಚೇಂಜ್ ಇನ್
ಗವರ್ಮೆಂಟ್ಸ್ ಅಥವಾ ರಾಜಕೀಯವಾಗಿ ಕೂಡ ಅಸ್ಥಿರತೆ ಕಾಣುತ್ತೆ. ಸೊ ಆ ಎಲ್ಲ ಕಾರಣಕ್ಕಾಗಿ ನಮ್ಗೆ ಏನಾಗುತ್ತೆ, ಎಲ್ ಪಿ ಜಿ ರಿಫಾರ್ಮ್ಸ್ ಇಮಿಡಿಯೇಟ್ ಆಗಿ ಇಂಪ್ಯಾಕ್ಟ್ ಮಾಡಲ್ಲ, ನಿಧಾನವಾಗಿ ಈ ತರ ಇಂಪ್ಯಾಕ್ಟ್ ಮಾಡೋದನ್ನ ನೋಡ್ತೀವಿ. ಸೊ ನೆಕ್ಸ್ಟ್ 2000ನೇ ಈ ಒಂದು ದಶಕದಲ್ಲಿ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ಇಲ್ಲಿ ನಮ್ಗೆ ಏನ್ ಕಾಣುತ್ತೆ, ಬೆಳವಣಿಗೆ ಕಾಣುತ್ತೆ. ಯಾಕಂದ್ರೆ ಎಲ್ ಪಿ ಜಿ ರಿಫಾರ್ಮ್ಸ್ ಮೊದಲೇ ಬಂದಿರೋದು, ಅದು ನಮ್ಗೆ ಏನ್ ಮಾಡುತ್ತೆ ನಂತರದಲ್ಲಿ ಸೊ ಒಳ್ಳೆ ಬೆಳವಣಿಗೆನ ತೋರಿಸುತ್ತೆ. ಹಾಗಾದ್ರೆ ಈ ಬೆಳವಣಿಗೆಗೆ ಕಾರಣಗಳು ಅಂತಂದಾಗ ಈ ತರದಲ್ಲೇ ಹೇಳ್ತಾರೆ ನೋಡಿ, ಬೆಟರ್ ಕಾರ್ಪೊರೇಟ್ ಪರ್ಫಾರ್ಮೆನ್ಸ್. ನಮ್ಮಲ್ಲಿರೋ ಕಾರ್ಪೊರೇಟ್ ಕಂಪನಿಗಳು ಬಹಳ ಚೆನ್ನಾಗಿ ನಿರ್ವಹಣೆಯನ್ನ ಮಾಡ್ತಾ ಇದ್ದಿದ್ರಿಂದಾಗಿ ನಮ್ಗೆ ಏನಾಗುತ್ತೆ, ಬೆಳವಣಿಗೆ ಉಂಟಾಗುತ್ತೆ. ಅದೇ ರೀತಿಯಲ್ಲಿ ಕಂಡ್ಯೂಸಿವ್ ಇನ್ವೆಸ್ಟ್ಮೆಂಟ್ ಕ್ಲೈಮೇಟ್. ಸೊ ಭಾರತಕ್ಕೆ ಹೂಡಿಕೆ ಏನಿದಿಲ್ಲ ಇದು ನಾಟ್ ಓನ್ಲಿ ಫ್ರಮ್ ಸೊ ಫಾರಿನ್ ಇನ್ವೆಸ್ಟ್ಮೆಂಟ್, ಸೊ ಅದು ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಕೂಡ ಹೇಳ್ತಾ ಇದ್ರು. ಸೊ ಇದೆಲ್ಲ ರೀತಿಯ ಇನ್ವೆಸ್ಟ್ಮೆಂಟ್ಗಳು ಹೆಚ್ಚಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಕರ್ಷಕವಾದಂಥ ಈ ಹೂಡಿಕೆ ಪರಿಸರ ಇರೋದು ಕೂಡ ನಮ್ಗೇನಾಗುತ್ತೆ, ಅಡ್ವಾಂಟೇಜ್ ಆಗುತ್ತೆ. ಸೊ ಇದಲ್ಲದೆ ಪಾಸಿಟಿವ್ ಸೆಂಟಿಮೆಂಟ್ ಫಾರ್ ಇಂಡಿಯಾ ಆಸ್ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್. ವಿದೇಶಿ ಹೂಡಿಕೆದಾರರಿಗೂ ಕೂಡ ಏನಾಗುತ್ತೆ, ಭಾರತ ಅನ್ನೋದು ಬಹಳ ಆಕರ್ಷಕವಾದಂಥ ತಾಣ ಆಗುತ್ತೆ. ಯಾಕೆ ಆಕರ್ಷಕವಾದಂಥ ತಾಣ ಆಗುತ್ತೆ ಅಂತ ಕೇಳಿದಾಗ, ಒಂದು ಇಲ್ಲಿಯ ಮಾರ್ಕೆಟ್ ಸೈಜ್ ದೊಡ್ಡದು, ಯಾಕಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದಾಗಿ ಮಾರ್ಕೆಟ್ ಸೈಜ್ ದೊಡ್ಡದು. ಅದರ ಜೊತೆಯಲ್ಲಿ ಇದೇನ್ ಮಾಡುತ್ತೆ, ಬಹಳ ಪಟ್ಟು ಹೆಚ್ಚಿನಲ್ಲಿ ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅದಕ್ಕೆ ಬಹಳ ಜಾಸ್ತಿ ಏನ್ ಮಾಡುತ್ತೆ, ರಿಟರ್ನ್ ಕೊಡುತ್ತೆ. ಆ ಕಾರಣಕ್ಕಾಗಿ ನೀವೇನ್ ಮಾಡ್ತೀರಾ, ಸೊ ಇಲ್ಲಿ ಭಾರತ ಅಂದ್ರೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬೆಳೆಯುತ್ತೆ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಆಗಿ. ಸೊ ಅದರ ಜೊತೆಲಿ ಎಲ್ಲಾ ಸಂದರ್ಭದಲ್ಲಿ, ಈ ಸಂದರ್ಭದಲ್ಲಿ ನಮ್ಗೆ ಯಾಕೆ 2000ನೇ ಒಂದು ದಶಕದಲ್ಲಿ ಜಾಸ್ತಿಯಾಗಿ ಈ ತರ ಬೆಳವಣಿಗೆ ಕಾಣುತ್ತೆ ಅಂತ ಕೇಳಿದಾಗ, ಸೊ ಅಲ್ಲಿ ನಮ್ಗೆ ಏನಾಗುತ್ತೆ, ಪೂರ್ತಿ ಜಾಗತಿಕ ಮಟ್ಟದಲ್ಲಿ ಕೂಡ ಎಲ್ಲಾ ದೇಶಗಳು ಆ ಟೈಮಲ್ಲಿ ಈಸಿ ಮನಿ ಪಾಲಿಸಿಗೆ ಶಿಫ್ಟ್ ಆಗ್ತಾ ಇರುತ್ತೆ. ಸೊ ಅಥವಾ ಅದನ್ನೇ ನಾವು ಕರಿತೀವಿ ಉತ್ತೇಜನಕಾರಿಯಾದಂಥ ಒಂದು ಜಾಗತಿಕ ದ್ರವ್ಯತಾ ಸ್ಥಿತಿಗಳು ಅಂತ ಕರಿತೀವಿ, ಎನ್ಕರೇಜಿಂಗ್ ಗ್ಲೋಬಲ್ ಲಿಕ್ವಿಡಿಟಿ ಕಂಡೀಷನ್ಸ್. ಸೊ ಇದೆಲ್ಲ ಕಾರಣಕ್ಕಾಗಿ ನಮಗೆ ಈ ಒಂದು ದಶಕದಲ್ಲಿ ಏನು ಕಾಣುತ್ತೆ, ಬೆಳವಣಿಗೆ ಕಾಣುತ್ತೆ. ಆದ್ರೆ ಈ ಬೆಳವಣಿಗೆ ಕೂಡ ನಿಮ್ಗೆ ಒಂದು ಬ್ರೇಕ್ ಬೀಳುತ್ತೆ. ಬ್ರೇಕ್ ಯಾವಾಗ ಬೀಳುತ್ತೆ ಅಂತ ಕೇಳಿದಾಗ 2008ರಲ್ಲಿ ನಮ್ಮಲ್ಲಿ ಏನಾಗುತ್ತೆ, GFC ಅಂತ ಹೇಳಾಗುತ್ತೆ. ಅಗೇನ್ GFC ಅಂದ್ರೆ KFCಗೆ ಸಂಬಂಧಪಟ್ಟಾಗಿರುವಂಥ GFC ಅಲ್ಲ, ಇದು ಯಾವುದು GFC ಅಂತಂದ್ರೆ ಇದು ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂತೇಳಿ ಕರಿತೀವಿ. ಓಕೆ, ಸೊ ಮತ್ತೆ ಯಾರು ಕೂಡ ಇದು ಫ್ರೈಡ್ ಚಿಕನ್ ಅಂತೇಳಿ ಬರೀಬಾರ್ದು, ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್. ಈ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂದ್ರೆ ಏನು ಅಂತಂದಾಗ, ನಾರ್ಮಲ್ ಆಗಿ ನೀವು 2008ರ ಸಂದರ್ಭದಲ್ಲಿ ರಿಸೆಷನ್ ಅಂತೇಳೆಲ್ಲ ಕೇಳಿದ್ರು ಹೌದಲ್ವಾ. ಸೊ ಅದು ನಮ್ಗೆ ಏನಾಗಿದೆ, ಆ ಥರದೊಂದು ಜಾಗತಿಕ ಹಣಕಾಸಿನ ಬಿಕ್ಕಟ್ಟು ಉಂಟಾಗಿರೋದನ್ನ ನೋಡ್ತೀರಾ. ಈ ಜಾಗತಿಕ ಹಣಕಾಸು ಬಿಕ್ಕಟ್ಟು ಉಂಟಾಗಿರೋದ್ರಿಂದಾಗಿ ನಾವೇನ್ ಮಾಡ್ತೀವಿ, ಈ ಬೇರೆ ಬೇರೆ ಬ್ಯಾಂಕುಗಳು ನಮ್ಗೇನಿದೆ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆ ಬ್ಯಾಂಕ್ಗಳಿಗೆ ಏನ್ ಮಾಡ್ತೀವಿ, ಏನು ರೆಗ್ಯುಲೇಷನ್ಸ್ ನಾವು ಮಾಡ್ತಾ ಇದ್ವೋ ಅದನ್ನು ಸ್ವಲ್ಪ ಮಟ್ಟಿಗೆ ಫ್ರೀ ಬಿಡ್ತೀವಿ, ಅಥವಾ ಅದನ್ನ ಏನ್ ಕರಿತೀವಿ, ರೆಗ್ಯುಲೇಟರಿ ಫೋರ್ಬಿಯರೆನ್ಸ್ ಅಂತ ಕರಿತೀವಿ. ರೆಗ್ಯುಲೇಟರಿ ಫೋರ್ಬಿಯರೆನ್ಸ್ ಅಥವಾ ಕನ್ನಡದಲ್ಲಿ ಇದನ್ನ ಯಾವ ಹೆಸರಿಂದ ಕರಿಬಹುದು ಅಂತ ಕೇಳಿದಾಗ ನಿಯಂತ್ರಕ ಸಹಿಷ್ಣುತೆ ಅಂತ ಕರಿತೀವಿ. ಸೊ ನಾ ಎಕ್ಸಾಂಪಲ್ ಈ ತರ ತಗೋತೀನಿ ನೋಡಿ. ಎಕ್ಸಾಂಪಲ್ ಏನು ಅಂತ ಕೇಳಿದಾಗ, ಸಪೋಸ್ ಥಿಂಕ್ ಮಾಡಿ, ಒಂದು ದಿವಸ ನೀವೇನ್ ಮಾಡ್ತೀರಾ, ಕ್ಲಾಸ್ಗೆ ಲೇಟ್ ಆಗಿ ಬರ್ತೀರಾ, ಆಫ್ಲೈನ್ ಕ್ಲಾಸ್ಗೆ ಅಂತ ಥಿಂಕ್ ಮಾಡಿ. ಈಗ ಆಫ್ಲೈನ್ ಕ್ಲಾಸ್ಗೆ ಲೇಟ್ ಆಗಿ ಬಂದಾಗ ನಾವೇನ್ ಮಾಡ್ತೀವಿ, ಓಕೆ ನಿಮ್ಗೆ ಯಾಕೆ ಲೇಟ್ ಆಗಿ ಬಂದಿದ್ದೀರಾ ಅಂತ ಕೇಳ್ತೀವಿ. ಈಗ ಯಾಕೆ ಲೇಟ್ ಆಗಿ ಬಂದಿದ್ದೀರಾ ಅಂತಂದಾಗ ನೀವು ಒಂದು ರೀಸನ್ ಹೇಳ್ತೀರಾ. ಆ ರೀಸನ್ ಆಧಾರದ ಮೇಲೆ ನಾನೇನ್ ಮಾಡ್ಬೇಕು, ಓಕೆ ಇವ್ರಿಗೆ ಬಿಡ್ಬೇಕಾ ಬೇಡವಾ ಅಂತ ನೋಡಿ. ಈಗ ಸಪೋಸ್ ಥಿಂಕ್ ಮಾಡಿ, ನೀವೇನಾದ್ರೂ ನಮ್ಮ ಮನೇಲಿ ಬೆಕ್ಕು ಸತ್ತೋಗಿತ್ತು ಅಥವಾ ನಾಯಿಗೆ ಆರಾಮಿರ್ಲಿಲ್ಲ, ಅದಕ್ಕಾಗಿ ಬರೋದು ಲೇಟ್ ಆಯ್ತು ಅಂತಂದ್ರೆ ಆವಾಗ ನಾವೇನ್ ಮಾಡ್ಬೇಕಾಗತ್ತೆ, ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕಾಗತ್ತೆ, ಹೌದಲ್ಲ. ಈಗ ಅದೇ ಸಿಚುವೇಶನ್ ಮತ್ತೊಂದು ಸಂದರ್ಭದಲ್ಲಿ ನೋಡೋಣ. ಮತ್ತೊಂದು ಸಂದರ್ಭ ಅಂತಂದಾಗೇನು, ಇಲ್ಲೇನಾಗಿದೆ, ಮಳೆ ಬರ್ತಾ ಇದೆ, ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂದ್ರೆ, ಸೊ ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ಏನಾಗ್ತಿದೆ, ನೀರಲ್ಲಿ ಅಂದ್ರೆ ರೋಡ್ ನಲ್ಲಿ ನೀವು ನಡ್ಕೊಂಡು ಬರೋದಕ್ಕೂ ಕೂಡ ಆಗಲ್ಲ. ಒಂದು ನಿಮ್ಮ ಹತ್ರ ಛತ್ರಿ ಇದ್ರೂ ಕೂಡ ನೀವು ನಡ್ಕೊಂಡು ಬರೋದಕ್ಕೆ ಆಗಲ್ಲ ಅಂತ ಥಿಂಕ್ ಮಾಡಿ. ಈಗ ಅಂತ ಸಂದರ್ಭದಲ್ಲಿ ನೀವೇನಾದ್ರೂ ಲೇಟ್ ಆಗಿ ಬಂದ್ರೆ ನಾನು ಅಪ್ರೂವ್ ಮಾಡ್ಬೇಕಾ, ಓಕೆ ಸೊ ಓಕೆ ಇವತ್ತು ಇಷ್ಟೊಂದು ಮಳೆ ಇದ್ರೂ ಕೂಡ ಬಂದಿದಾರಲ್ಲ ಫೈನಲಿ ಅಂತ ಹೇಳ್ಕೊಂಡು ನಾನು ಖುಷಿ ಪಟ್ಕೊಂಡು ನಿಮ್ಮನ್ನ ಒಳ್ಳೆ ತಗೋಬೇಕಾಗುತ್ತೆ, ಹೌದಲ್ಲ. ಸೊ ಇದನ್ನ ನಾನು ಕೇಳ್ತೀನಿ ರೆಗ್ಯುಲೇಟರಿ ಫೋರ್ಬಿಯರೆನ್ಸ್. ರೆಗ್ಯುಲೇಟರಿ ಫೋರ್ಬಿಯರೆನ್ಸ್ ಅಂದ್ರೆ ಏನು, ಕೆಲವೊಂದು ಈ ತರದ ಸಂಕಷ್ಟದ ಪರಿಸ್ಥಿತಿ ಇರೋದ್ರಿಂದಾಗಿ ಅಲ್ಲಿ ರೂಲ್ಸ್ ಅಲ್ಲಿ ಏನಾದ್ರೂ ನೀವು ಆ ರೂಲ್ಸ್ ಅನ್ನ ಫಾಲೋ ಮಾಡೋದಕ್ಕೆ ಆಗಿಲ್ಲ ಅಂದ್ರೂ ಕೂಡ ನಾವು ನಿಮ್ಮನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಆಸ್ ಎ ರೆಗ್ಯುಲೇಟರ್, ಅದನ್ನ ರೆಗ್ಯುಲೇಟರಿ ಫೋರ್ಬಿಯರೆನ್ಸ್ ಅಂತ ಕರಿತೀವಿ. ಸೇಮ್ ಸಿಚುವೇಶನ್ ಅನ್ನ ಈಗ RBI ಮತ್ತೆ ಬ್ಯಾಂಕ್ಗಳ ಮಧ್ಯೆ ಕನೆಕ್ಟ್ ಮಾಡೋಣ. ಈಗ RBI ಏನ್ ಮಾಡುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಾರ್ಮಲ್ ಆಗಿ ಬ್ಯಾಂಕ್ಗಳು ಏನಾದ್ರೂ ತಪ್ಪು ಕೆಲಸ ಮಾಡಿದ್ರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆದಂತ ಆಕ್ಷನ್ ತಗೋಬೇಕು. ಫಾರ್ ಎಕ್ಸಾಂಪಲ್ ಅಲ್ಲಿ ಏನಾದ್ರೂ NPA ಜಾಸ್ತಿ ಆದ್ರೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಜಾಸ್ತಿ ಆದ್ರೆ ಇಮಿಡಿಯೇಟ್ ಆಗಿ ಬ್ಯಾಂಕ್ನ ಮೇಲೆ ಏನ್ ಮಾಡ್ಬೇಕು, RBI ಸ್ಟ್ರಿಕ್ಟ್ ಆದಂತ ಆಕ್ಷನ್ ತಗೋಬೇಕು. ಸೊ ಈಗ ಏನಾಗ್ತಿದೆ ಅಂತ ಕೇಳಿದಾಗ RBIಗೆ ಹೊರಗಡೆ ಸಿಚುವೇಶನ್ ಇಲ್ಲ, ಇದು ಕ್ರೈಸಿಸ್ ಅಲ್ಲಿ COVID-19 ಅಂತ ಕ್ರೈಸಿಸ್ ಅಥವಾ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ಕ್ರೈಸಿಸ್ ಬರ್ತಾ ಇದೆ. ಈ ಕ್ರೈಸಿಸ್ ಬಂದಾಗ ಆಬ್ವಿಯಸ್ಲಿ ಎಲ್ಲ ಬ್ಯಾಂಕ್ಗಳು ಲಾಸ್ ಅಲ್ಲಿರುವಂತ ಸಾಧ್ಯತೆ ಜಾಸ್ತಿ. ಆ ಕಾರಣಕ್ಕಾಗಿ ನಿಮ್ಗೆ ಏನಾಗಿರುತ್ತೆ, NPA ಜಾಸ್ತಿ ಆಗಿರುತ್ತೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಜಾಸ್ತಿ ಆಗಿರುತ್ತೆ.
ಸೊ ಅವಾಗ ಏನ್ ಮಾಡ್ಬಿಡ್ತಾರೆ ಆರ್ ಬಿ ಐ ಬ್ಯಾಂಕ್ಗಳಿಗೆ, ಓಕೆ ನಿಮ್ಮಲ್ಲಿ ಎನ್ ಪಿ ಎ ಜಾಸ್ತಿ ಇದೆಯಾ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಕ್ರೈಸಿಸ್ ಇರೋದ್ರಿಂದಾಗಿ ನೀವು ಎನ್ ಪಿ ಎ ಜಾಸ್ತಿ ಇದ್ರೂ ನಾವೇನು ನಿಮ್ಗೆ ಸ್ಟ್ರಿಕ್ಟ್ ಆದಂತ ಆಕ್ಷನ್ ಅನ್ನ ತಗೊಳ್ಳಲ್ಲ ಅಂತ ಹೇಳ್ಕೊಂಡು ಒಂದು ರೆಗ್ಯುಲೇಟರಿ ಫೋರ್ಬೇರೆನ್ಸ್ ಅನ್ನ ಕೊಡ್ತಾರೆ. ಕಾನ್ಸೆಪ್ಟ್ ಅರ್ಥ ಆಗಿದೆ ರೆಗ್ಯುಲೇಟರಿ ಫೋರ್ಬೇರೆನ್ಸ್ ಅಂದ್ರಾಗ. ಸೊ ಇದು ನಮಗೆ ಜಿ ಎಫ್ ಸಿ ಆದಂತ ಸಂದರ್ಭದಲ್ಲಿ, ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಆದಂತ ಸಂದರ್ಭದಲ್ಲಿ ಕೂಡ ಈ ತರ ಮಾಡ್ತಾರೆ. ಸೊ ಅದೇ ಕಾರಣಕ್ಕಾಗಿ ನಮ್ಮಲ್ಲಿ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಬ್ಯಾಡ್ ಲೋನ್ಗಳ ಹೆಚ್ಚಳ ಆಗೋದನ್ನ ನೋಡ್ತೀರಾ, ಇನ್ಕ್ರೀಸ್ ಇನ್ ಬ್ಯಾಡ್ ಲೋನ್ಸ್. ಅದರ ಜೊತೆಲಿ ಎವರ್ ಗ್ರೀನಿಂಗ್ ಆಫ್ ಲೋನ್ಸ್ ಅಂತ ಕೂಡ ಕಾಣುತ್ತೆ, ಸಾಲದ ಸದಾ ಹಸಿರೀಕರಣ. ಏನು ಎವರ್ ಗ್ರೀನಿಂಗ್ ಆಫ್ ಲೋನ್ಸ್ ಅಂದ್ರೆ, ಈಗ ರೆಗ್ಯುಲೇಟರಿ ಫೋರ್ಬೇರೆನ್ಸ್ ಇರೋದ್ರಿಂದಾಗಿ ಸೊ ಜಾಸ್ತಿಯಾಗಿ ಈ ಥರದ್ದು ಏನಾದರೂ ಎನ್ ಪಿ ಇದ್ರೆ ಏನು ಮಾಡ್ತಾ ಇಲ್ಲ, ಸೊ ನಮ್ಮ ಬ್ಯಾಂಕ್ ಆರ್ ಬಿ ಐ ಏನಿಲ್ಲ ಇದು ಬ್ಯಾಂಕ್ನ ಮೇಲೆ ಯಾವುದೇ ರೀತಿಯ ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ ಅನ್ನು ತೆಗೆದುಕೊಳ್ತಾ ಇಲ್ಲ. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಆ್ಯಸ್ ಎ ಕಸ್ಟಮರ್ ನಾನೇನಾದರೂ ಆ ಬ್ಯಾಂಕ್ ಮ್ಯಾನೇಜರ್ ನನಗೆ ಭಾಳ ಕ್ಲೋಸ್ ಆದಂಥ ಫ್ರೆಂಡ್ ಆಗಿದ್ರೆ ನಾನೇನು ಹೇಳ್ತೀನಿ ಅವನಿಗೆ, ಹೇಗಾದರೂ ನಿಮ್ಗೆ ಈಗ ರೆಗ್ಯುಲೇಟರಿ ಫೋರ್ಬೇರೆನ್ಸ್ ಇದೆ, ಸೊ ಏನು ಮಾಡು 1 ಕೋಟಿ ಸಾಲ ಕೊಡು ಅಂತ ಹೇಳ್ತೀನಿ. ಅವ್ನು ಕೊಡ್ತಾನೆ. ನೆಕ್ಸ್ಟ್ ಏನು ಮಾಡ್ತೀನಿ, 2 ಕೋಟಿ ಸಾಲ ತಗೋತೀನಿ, ಆ 1 ಕೋಟಿನ ತುಂಬ್ತೀನಿ. ಈಗ ಆ 1 ಕೋಟಿ ನಿಮ್ಗೆ ಎನ್ ಪಿ ಎ ಆಗಿ ಕಾಣಲ್ಲ, ಹೌದಲ್ವಾ, ಯಾಕಂದ್ರೆ ನಾನು ತುಂಬ್ತಾ ಇದ್ದೀನಿ. ಆದ್ರೆ ಅದೇ ಬ್ಯಾಂಕಲ್ಲಿ ಮತ್ತೆ ಮತ್ತೆ ಸಾಲ ತಗೊಂಡು ಹಳೆಯ ಸಾಲಗಳನ್ನ ತೀರಿಸಾಗ್ತದೆ. ಆ ಥರ ಇದ್ರೆ ಅದು ಆ್ಯಕ್ಚುಲಿ ಎಲ್ಲಿಯೂ ಕೂಡ ನಿಮ್ಗೆ ಆ ಬ್ಯಾಂಕ್ನ ಲೋನು ಕ್ಲೋಸ್ ಆಗಿಲ್ಲ, ಆದ್ರೆ ನಿಮ್ಗೆ ಕಣ್ಣಿಗೆ ಕಾಣೋದೇನು ಅದೆಲ್ಲ ಕ್ಲೋಸ್ ಆದಾಗ ಕಾಡ್ತಾ ಇದೆ. ಸೊ ಆ ಥರ ಕಂಡ್ರೆ ಅದನ್ನ ಏನು ಕರಿತೀವಿ, ಎವರ್ ಗ್ರೀನಿಂಗ್ ಆಫ್ ಲೋನ್ಸ್, ಸಾಲದ ಸದಾ ಹಸಿರೀಕರಣ ಅದು. ಅದ್ರ ಜೊತೆಯಲ್ಲಿ ಅತಿ ಹೆಚ್ಚಾಗಿ ನಾವೇನು ಮಾಡ್ಬಿಡ್ತೀವಿ, ಈ ಥರದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಹೆಚ್ಚಾಗಿ ಈ ಥರ ಮಾಡೋದ್ರಿಂದಾಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಲಾಸ್ಗೆ ಹೋಗುತ್ತೆ. ಈಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಲಾಸ್ಗೆ ಹೋದ್ರೆ ಅದರ ಓನರ್ ಏನು ಮಾಡಬೇಕು, ಆ ಲಾಸ್ ಅನ್ನು ತುಂಬಿಕೊಡ್ಬೇಕು. ಹಾಗಾದ್ರೆ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಅಥವಾ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಓನರ್ ಯಾರು ಅಂತ ಕೇಳಿದಾಗ ಮತ್ತೆ ವಾಪಸ್ ನಮ್ಗೆ ಯಾರು ಬರ್ತಾನೆ, ನಮ್ಮ ಭಾರತದ ಗವರ್ಮೆಂಟ್, ಸರ್ಕಾರ. ಈಗ ಸರ್ಕಾರ ಏನ್ ಮಾಡುತ್ತೆ, ಅದನ್ನ ಮತ್ತೆ ಪುನರ್ಬಂಡವಾಳೀಕರಣ ಮಾಡ್ಕೊಡುತ್ತೆ. ಈಗ ಪುನರ್ಬಂಡವಾಳೀಕರಣ ಮಾಡಿರೋದು ಏನಾಗುತ್ತೆ, ಸೊ ಇದನ್ನ ಮತ್ತೆ ಆ ಬ್ಯಾಂಕ್ಗಳು ಬಳಸುತ್ತೆ. ಅಗೇನ್ ಸರ್ಕಾರಕ್ಕೆ ದುಡ್ಡು ಎಲ್ಲಿಂದ ಬಂತು, ಟ್ಯಾಕ್ಸ್ ಪೇಯರ್ ಮನಿಯಿಂದ ಬಂತು. ಆ ಟ್ಯಾಕ್ಸ್ ಪೇಯರ್ನ ಮನಿ ಏನಾಗ್ತದೆ, ಈ ಥರದ್ದು ಏನಾದರೂ ಲಾಸಸ್ ಆಗಿದ್ರೆ ಅದಕ್ಕೆ ಹೋಗುತ್ತೆ. ಅದನ್ನು ನಾವೇನು ಕರಿತೀವಿ, ರೀಕ್ಯಾಪಿಟಲೈಸೇಷನ್, ಪುನರ್ಬಂಡವಾಳೀಕರಣ. ಯಾವುದಾದ್ರೂ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಈ ಥರ ಲಾಸಲ್ಲಿದ್ದಾಗ ಅದಕ್ಕೆ ಎಷ್ಟು ಬಂಡವಾಳದಲ್ಲಿ ಲಾಸ್ ಆಗಿದೆಯೋ ಅಷ್ಟನ್ನ ತುಂಬಿ ಕೊಡೋದೇನಿಲ್ಲ, ಸರ್ಕಾರ ವಾಪಸ್ ತುಂಬಿಕೊಡೋದು, ಅದನ್ನ ನಾವೇನು ಕರಿತೀವಿ, ಪುನರ್ಬಂಡವಾಳೀಕರಣ ಅಂತ ಕರಿತೀವಿ. ಸೊ ನೆನಪಿರಲಿ, ಇದೆಲ್ಲವೂ ಕೂಡ ರಾಂಗ್ ಅಂತ ಹೇಳ್ತೀವಿ. ಯಾಕಂದ್ರೆ ಇದೇನು ಮಾಡುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕಾಗಿ ನೆಕ್ಸ್ಟ್ ನಾವೇನು ನೋಡ್ತೀವಿ, ಇವನ್ ಪಿ ಜೆ ನಾಯಕ್ ಕಮಿಟಿ ಅಂತ ಕೂಡ ಒಂದು ಕಮಿಟಿಯನ್ನು ನೋಡ್ತೀರಿ. ಪಿ ಜೆ ನಾಯಕ್ ಕಮಿಟಿ ನೋಡ್ತೆ, ನೀವು ಈ ಥರ ರೀಕ್ಯಾಪಿಟಲೈಸೇಷನ್ ಮಾಡೋದೇ ಬೇಡ. ಸೊ ಅಥವಾ ನೀವೇನಾದ್ರೂ ರೆಗ್ಯುಲೇಟರಿ ಫೋರ್ಬೇರೆನ್ಸ್ ನ ಕೊಟ್ರೆ ಆದಷ್ಟು ಕಡಿಮೆ ಟೈಮಲ್ಲಿ ಅದನ್ನ ವಾಪಸ್ ತೆಗೆದುಕೊಡ್ಬೇಕು. ಅಥವಾ ಇನ್ನೊಂದು ರೀತಿಯಲ್ಲಿ ಈ ಥರ ಹೇಳ್ತಾರೆ, ರೆಗ್ಯುಲೇಟರಿ ಫೋರ್ಬೇರೆನ್ಸ್ ಇಸ್ ಎ ಎಮರ್ಜೆನ್ಸಿ ಮೆಡಿಸಿನ್, ನಾಟ್ ಅ ಸ್ಟೇಪಲ್ ಡಯಟ್ ಅಂತ ಹೇಳ್ತಾರೆ. ಸೊ ಈಗ ಎಮರ್ಜೆನ್ಸಿ ಮೆಡಿಸಿನ್ ಏನು, ಯಾವುದೋ ಒಂದು ಸಂದರ್ಭದಲ್ಲಿ ನೀವು ತಗೊಂಡ್ರೆ ಓಕೆ, ಡೈಲಿ ಅದನ್ನೇ ತಗೋತೀರಾ ಊಟದ ಬದಲಾಗಿ ಅಂತಂದ್ರೆ ಸೊ ಅದ್ರ ಯೂಸ್ ಇಲ್ಲ, ಹೌದಲ್ವಾ. ಅದನ್ನೇ ಹೇಳ್ತೀವಿ ರೆಗ್ಯುಲೇಟರಿ ಫೋರ್ಬೇರೆನ್ಸ್ ಅಂತ ಕೂಡ ಅದೇ. ಸೊ ಇದು 2008ರಲ್ಲಿ ಏನಾಯ್ತು. ಇನ್ನು 2009ರಿಂದ 14 ನಾವು ನೋಡೋದಕ್ಕೋದ್ರೆ ಈ ರೆಗ್ಯುಲೇಟರಿ ಫೋರ್ಬೇರೆನ್ಸ್ ಅನ್ನ ಇಷ್ಟೂ ವರ್ಷಗಳು ನಾವೇನ್ ಮಾಡ್ಬಿಡ್ತೀವಿ, ಕಂಟಿನ್ಯೂ ಮಾಡ್ಬಿಡ್ತೀವಿ. ಅದಕ್ಕಾಗಿ ಭಾರತದಲ್ಲಿ ಒಂದಿಷ್ಟು ಪ್ರಾಬ್ಲಮ್ ಕಾಣುತ್ತೆ. ಆ ಪ್ರಾಬ್ಲಮ್ಗಳು ಏನೇನು ನೋಡಿ, ಒಂದು ಹೈ ಫಿಸ್ಕಲ್ ಡೆಪಿಸಿಟ್, ಸರ್ಕಾರ ಹೆಚ್ಚೆಚ್ಚಾಗಿ ಸಾಲ ತಗೋಬೇಕಾಗತ್ತೆ, ಕೋಶೀಯ ಕೊರತೆ ಹೆಚ್ಚಾಗುತ್ತೆ. ಸೊ ಅದರ ಜೊತೆಯಲ್ಲಿ ಲೂಸ್ ಮನಿಟರಿ ಪಾಲಿಸಿ, ಹಣಕಾಸು ನೀತಿಯನ್ನು ಕೂಡ ನೀವು ಲೂಸ್ ಆಗಿರ್ತೀರಾ. ಅದಕ್ಕಾಗಿ ಏನಾಗುತ್ತೆ, ಮತ್ತೊಂದು ಕಡೆ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುತ್ತೆ, ಹಣದುಬ್ಬರ ಜಾಸ್ತಿ ಆಗೋದನ್ನ ನೋಡ್ತೀರಾ. ಈ ಹಣದುಬ್ಬರ ಜಾಸ್ತಿ ಆಗಿರೋದ್ರಿಂದಾಗಿ ಇವನ್ ನಮ್ಗೆ ಏನ್ ಕಾಣುತ್ತೆ, ನಾಮಿನಲ್ ಜಿ ಡಿ ಪಿ, ನಾಮ ಮಾತ್ರ ಜಿ ಡಿ ಪಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಣದುಬ್ಬರ ಜಾಸ್ತಿ ಇದ್ರೆ ನಾಮಿನಲ್ ಜಿ ಡಿ ಪಿ ಕೂಡ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೆ ನಿಮ್ಗೆ ಅದೆರಡು ಕೂಡ ಏರಿಕೆ ಆಗಿರೋದನ್ನ ನೋಡ್ತೀವಿ. ಅದರ ಜೊತೆಯಲ್ಲಿ ಹೈ ಟ್ವಿನ್ ಡೆಪಿಸಿಟ್ ಕಾಣುತ್ತೆ. ಟ್ವಿನ್ ಡೆಪಿಸಿಟ್ ಅಂದ್ರೆ ಏನು, ದ್ವಿವಳಿ ಕೊರತೆಗಳು ಅಂತಂದಾಗ ಒಂದು ಫಿಸ್ಕಲ್ ಡೆಪಿಸಿಟ್, ಕೋಶೀಯ ಕೊರತೆ, ಇನ್ನೊಂದು ಕರೆಂಟ್ ಅಕೌಂಟ್ ಡೆಪಿಸಿಟ್ ಅಥವಾ ಇದನ್ನ ಚಾಲ್ತಿ ಖಾತೆ ಕೊರತೆ ಅಂತ ಕರಿತೀವಿ. ಚಾಲ್ತಿ ಖಾತೆ ಕೊರತೆ ಅಂದ್ರೆ ನಮ್ಮ ಇಂಟರ್ನ್ಯಾಷನಲ್ ಟ್ರೇಡ್ಗೆ ಸಂಬಂಧಪಟ್ಟ ಹಾಗೆ ಇದು ಎರಡರಲ್ಲಿ ಕೂಡ ನಮ್ಗೆ ಏನು ಕಾಣುತ್ತೆ, ಕೊರತೆಗಳು ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೆಲ್ಲದರ ಜೊತೆಯಲ್ಲಿ ನಮ್ಗೆ ಏನಾಗುತ್ತೆ, ರೂಪಾಯಿ ಓವರ್ ವ್ಯಾಲ್ಯೂ ಆಗುತ್ತೆ, ರೂಪಾಯಿಯ ಮೌಲ್ಯವರ್ಧನೆ ಆಗುತ್ತೆ. ಯಾವಾಗ ರೂಪಾಯಿಯ ಮೌಲ್ಯ ಹೆಚ್ಚಾಗುತ್ತೋ ಆವಾಗ ನಮ್ಗೇನಾಗುತ್ತೆ, ಎಕ್ಸ್ಪೋರ್ಟ್ ಕಡಿಮೆ ಆಗುತ್ತೆ. ಅದು ಕೂಡ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಭಾರತಕ್ಕೆ. ಸೊ ಇವು 2009ರಿಂದ 14ರಲ್ಲೇ ನಮ್ಗೆ ಯಾರು ಬಂದಿರೋದು, ಪಿ ಜೆ ನಾಯಕ್ ಕಮಿಟಿ ಬಂದಿರೋದು. ಅವ್ರ ರೆಕಮೆಂಡೇಶನ್ಸ್ ನಂತರದಲ್ಲಿ ಈ ರೆಗ್ಯುಲೇಟರ್ ಫೋರ್ಬೇರೆನ್ಸ್ ಅನ್ನ ನಾವೇನ್ ಮಾಡ್ತೀವಿ, ಸೊ ಅದನ್ನ ಕ್ಲೋಸ್ ಮಾಡ್ತೀವಿ ಅಥವಾ ಅದನ್ನ ಸ್ಟಾಪ್ ಮಾಡ್ತೀವಿ. ಸೊ ಈಗ ಇಲ್ಲಿಯ ತನಕ ನಾವೇನಾದ್ರೂ ನೋಡ್ತೀವಿ ಅಂತಂದ್ರೆ 2014ರ ತನಕ ಏನೇನು ನಾವು ನೋಡಿದ್ವಿ, ಆ ಬೆಳವಣಿಗೆಯ ಅನುಭವಗಳಿಂದ ಏನು ಪಾಠ ಕಲ್ತ್ವಿ ಅಂತ ಹೇಳ್ತದೆ. ಸೊ ಒಂದು ಏನ್ ಹೇಳ್ತಿದ್ರೆ, ಕ್ಲೋಸ್ಡ್ ಎಕಾನಮಿಯಿಂದ ನಾವು ಓಪನ್ ಎಕಾನಮಿಯ ಕಡೆಯಲ್ಲಿ ಬಂದ್ವಿ. ಕ್ಲೋಸ್ಡ್ ಎಕಾನಮಿ ಅಂದ್ರೇನು, ಯಾವುದೇ ರೀತಿಯ ಆರ್ಥಿಕ ಒಂದು ಅಂತಾರಾಷ್ಟ್ರೀಯ ಆರ್ಥಿಕ ಚಟುವಟಿಕೆಗಳನ್ನ ಮಾಡದೇ ಇರೋದು ಅಥವಾ ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನ ಮಾಡದೇ ಇರೋದು.
ರಫ್ತು ಅಥವಾ ಆಮದು ಮಾಡಿಲ್ಲ ಅಂದ್ರೆ ಅದನ್ನ ಕ್ಲೋಸ್ಡ್ ಎಕಾನಮಿ ಅಂತ ಕರಿತೀವಿ. ಅದನ್ನ ಮಾಡ್ತೀವಿ ಅಂತಂದ್ರೆ ಓಪನ್ ಎಕಾನಮಿ, ಅಂದ್ರೆ ರಫ್ತು ಮತ್ತು ಆಮದು ನಡೆದ್ರೆ ಅದನ್ನ ಓಪನ್ ಎಕಾನಮಿ ಅಂತ ಕರಿತೀವಿ. ನಾವೇನಾಗಿದ್ದೀವಿ, ಕ್ಲೋಸ್ಡ್ ಎಕಾನಮಿ ಇದ್ದವರು ಮೊದಲು ಓಪನ್ ಎಕಾನಮಿ ಆಗಿ ಶಿಫ್ಟ್ ಆಗಿದ್ದೀವಿ. ಈ ತರ ಓಪನ್ ಎಕಾನಮಿ ಆದಾಗ ನಮ್ಗೇನಾಗಿದೆ, ಗ್ರೋತ್ ಜಾಸ್ತಿ ಆಗಿರೋದು ಕಂಡಿದೆ. ಸೊ ಇನ್ನು ಎರಡನೇದು ಕೋ ಎಕ್ಸಿಸ್ಟೆನ್ಸ್ ಆಫ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್. ಸೊ ಸಾರ್ವಜನಿಕ ಮತ್ತು ಖಾಸಗಿ ಹೂಡಿಕೆಗಳು ಒಟ್ಟಿಗೆ ಇರೋದನ್ನ ನೋಡ್ತೀರಾ, ಅಥವಾ ಇದನ್ನ ಇನ್ನೊಂದು ರೀತಿಯಲ್ಲಿ ಏನ್ ಕರಿತೀವಿ, ಮಿಕ್ಸ್ಡ್ ಎಕಾನಮಿಯನ್ನ ಭಾರತದ ಒಳಗಡೆ ನೋಡ್ತೀವಿ. ಸೊ ಈ ಮಿಕ್ಸ್ಡ್ ಎಕಾನಮಿ ಇರೋದ್ರಿಂದಾಗಿ ಅದರಲ್ಲಿ ಕೂಡ ನಿಧಾನವಾಗಿ ಸಾರ್ವಜನಿಕ ವಲಯ ಹಿಂದ್ಗಡೆ ಸರಿತಾ ಪ್ರೈವೇಟ್ನವರನ್ನ ಮುಂದ್ಗಡೆ ಬಿಡ್ತಾ ಹೋದ್ರೆ ನಮ್ಗೇನಾಗಿದೆ, ಇಂಪ್ರೂವ್ಮೆಂಟ್ ಆಗಿರೋದು ಕಾಣ್ತದೆ. ಅಥವಾ ಈ LPG ರಿಫಾರ್ಮ್ಸ್ ಅಲ್ಲೆಲ್ಲ ನೀವು ನೋಡ್ತೀರಿ, ಪಬ್ಲಿಕ್ ಅಥವಾ ಸರ್ಕಾರ ಏನಾಗ್ತದೆ, ನಿಧಾನವಾಗಿ ಹಿಂದಕ್ಕೆ ಸರಿತಾ ಇದೆ, ಖಾಸಗಿಯವರನ್ನ ಮುಂದಕ್ಕೆ ಬಿಡ್ತಾ ಇದೆ. ಆ ಕಾರಣಕ್ಕೆ ಖಾಸಗಿಯವರು ಏನ್ ಮಾಡ್ತಾರೆ, ಸೊ ಈ ಒಂದು ಪರ್ಟಿಕ್ಯುಲರ್ ಆದಂತಹ ದೇಶವನ್ನ ಅಥವಾ ಎಕಾನಮಿಯನ್ನ ಮುಂದಿನ ಹಾದಿಗೆ ಅಥವಾ ಮುಂದಿನ ಲೆವೆಲ್ಗೆ ಸೊ ಇಲ್ಲಿ ಗ್ರೋತ್ ಅನ್ನ, ಬೆಳವಣಿಗೆಯನ್ನ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಈಸ್ ಟೆಕ್ನಾಲಜಿ ಆಸ್ ಅ ಗ್ರೋತ್ ಡ್ರೈವರ್ ಅಂತ ಕರಿತೀವಿ. ಸೊ ಇದೆಲ್ಲ ಸಂದರ್ಭದಲ್ಲಿ ನಮ್ಗೆ ಏನ್ ಕಾಣ್ತಾ ಇದೆ 2014 ತನಕದ ಪಾಠಗಳಲ್ಲಿ ಅಂತಂದ್ರೆ, ಇವ್ರೇನ್ ಹೇಳ್ತಾರೆ, ತಂತ್ರಜ್ಞಾನ ಇವೆಲ್ಲ ಬೆಳವಣಿಗೆಗೆ ಕಾರಣವಾಗಿರೋದನ್ನ ಹೇಳ್ತಾರೆ. ತಂತ್ರಜ್ಞಾನಾಧಾರಿತ ಬೆಳವಣಿಗೆ ಅಂದ್ರೆ ಇಲ್ಲಿಯೂ ಕೂಡ ಏನ್ ಹೇಳ್ತಿದ್ರು, ಆಗ ಓಪನ್ ಎಕಾನಮಿಯ ಕಡೆಯಲ್ಲಿ ಜಾಸ್ತಿ ಇರಬೇಕು, ನಾವು ಪ್ರೈವೇಟ್ನವ್ರಿಗೆ ಜಾಸ್ತಿಯಾಗಿ ನಾವೇನ್ ಮಾಡ್ಬೇಕು, ಈ ತರ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬಿಡಬೇಕು, ಅದ್ರ ಜೊತೆಲಿ ತಂತ್ರಜ್ಞಾನಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡಬೇಕು ಅಂತ ಹೇಳ್ತದೆ. ಸೊ ಆ ಕಾರಣಕ್ಕಾಗಿ ಇವಿಷ್ಟನ್ನ ಹೇಳ್ತದೆ. ಸೊ ನೆಕ್ಸ್ಟ್ ಬರೋಣ. ಹಾಗಾದ್ರೆ 2014 ಮೋದಿ ಅವರ ಗವರ್ಮೆಂಟ್ ಏನು ಮೊದಲ ಬಾರಿಗೆ ಆಡಳಿತಕ್ಕೆ ಬರುತ್ತೆ, ಆ ಟೈಮಲ್ಲಿ ಭಾರತದ ಅರ್ಥವ್ಯವಸ್ಥೆ ಸ್ಥಿತಿ ಹೇಗಿತ್ತು ಅಂತ ಕೇಳ್ತಾರೆ. ಸ್ಥಿತಿ ಹೇಗಿತ್ತು ಅಂತ ಕೇಳಿದಾಗ, ಒಂದು <5% ಗ್ರೋತ್ ರೇಟ್ ಇನ್ GDP ಯ ಬೆಳವಣಿಗೆ ದರ 5%ಗಿಂತ ಕಡಿಮೆ ಇದ್ದದನ್ನು ನೋಡ್ತೀರಾ. ಸೊ ಇನ್ನು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಫ್ ಫುಡ್ ಆರ್ಟಿಕಲ್ಸ್, ಆಹಾರ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಸಗಟು ದರ ಸೂಚ್ಯಂಕದಲ್ಲಿ ನಾವೇನ್ ನೋಡ್ತೀವಿ, 12.2% ಹಣದುಬ್ಬರ ಇದ್ದಿದ್ದನ್ನು ನೋಡ್ತೀರಾ. ಬಹಳ ಜಾಸ್ತಿ ಹಣದುಬ್ಬರ ನೆನಪಿಲ್ಲಿ. ಅದರ ಜೊತೆಯಲ್ಲಿ ನಮ್ಮಲ್ಲಿ ಏನಿತ್ತು, ಬಹಳಷ್ಟು ರಚನಾತ್ಮಕ ನಿರ್ಬಂಧಗಳಿತ್ತು ಅಂತ ಹೇಳ್ತಾರೆ. ಏನು ಈ ರಚನಾತ್ಮಕ ನಿರ್ಬಂಧಗಳು 2014 ಸಂದರ್ಭದಲ್ಲಿ ಕಾಣೋದು ಅಂತ ಕೇಳಿದಾಗ, ಒಂದು ಡಿಫಿಕಲ್ಟೀಸ್ ಇನ್ ಕ್ವಿಕ್ ಡಿಸಿಷನ್ ಮೇಕಿಂಗ್. ಏನಾದ್ರೂ ವೇಗವಾದಂತ ಒಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಬೇಕು ಅಂತಂದ್ರೆ ಅದಕ್ಕೆ ಬಹಳ ಕಷ್ಟ ಆಗಿತ್ತು, ಸ್ಲೋ ಆಗಿ ತಗೋಬೇಕಿತ್ತು. ಆ ಕಾರಣಕ್ಕಾಗಿ ಸೊ ಇದೊಂದು ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಬಹಳಷ್ಟು ಬೇರೆ ಬೇರೆ ಸಬ್ಸಿಡಿಗಳನ್ನ ಏನ್ ಮಾಡಿದ್ವಿ, ಇಲ್ಲಿ ಟಾರ್ಗೆಟೆಡ್ ಮಾಡಿದ್ವಿ ಅಂತೇಳಿ, ಎಲ್ಲಿ ಬೇಡವೋ ಅಲ್ಲೆಲ್ಲ ಸಬ್ಸಿಡಿಯನ್ನ ಕೊಟ್ಟಿಟ್ಬಿಟ್ಟಿದ್ವಿ ಅಂತ, ಸಮರ್ಪಕವಲ್ಲದ ಸಬ್ಸಿಡಿಗಳು ಅಂತ ಕರಿತೀವಿ. ಇನ್ನು ಮೂರನೇದು ಲೋ ಮ್ಯಾನುಫ್ಯಾಕ್ಚರಿಂಗ್ ಬೇಸ್, ನಮ್ಮ ಉತ್ಪಾದನೆಯ ಮಟ್ಟ ಏನಿದೆ ಇದು ಬಹಳ ಕಡಿಮೆ ಇತ್ತು. ಸೊ ಅದಲ್ಲದೆ ಲಾರ್ಜ್ ಇನ್ಫಾರ್ಮಲ್ ಸೆಕ್ಟರ್, ಸೊ ನಮ್ಮಲ್ಲಿರುವಂತ ದೊಡ್ಡವಾದಂತ ಅಸಂಘಟಿತ ವಲಯ, ಸಂಘಟಿತ ವಲಯ ಬಹಳ ಚಿಕ್ಕದು, ಅಸಂಘಟಿತ ವಲಯ ಜಾಸ್ತಿ ದೊಡ್ಡದಾಗಿತ್ತು. ಅದರಿಂದಾಗಿ ಅಲ್ಲಿ ಕೆಲಸ ಮಾಡ್ತಿರುವಂತ ಎಂಪ್ಲಾಯಿಗಳಿಗೂ ಕೂಡ ನಮ್ಗೇನಾಗ್ತಾ ಇರಲಿಲ್ಲ, ಕೆಲಸ ಮಾಡ್ತಿರುವಂತ ಎಂಪ್ಲಾಯಿಗಳಿಗೂ ಕೂಡ ಕೆಲವೊಂದು ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ಗಳನ್ನ ಕ್ಲೇಮ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಇದಲ್ಲದೆ ಲೋ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ, ಕೃಷಿ ಉತ್ಪಾದಕತೆ ಏನಿದೆ ಇದು ಬಹಳ ಕಡಿಮೆ ಇತ್ತು. ಸೊ ಈ ಥರದ್ದೆಲ್ಲ ಇದ್ದದ್ದು ನಮ್ಗೇನು ಕಾಣುತ್ತೆ, 2014 ಕಾಣುತ್ತೆ. ಸೊ ನೆಕ್ಸ್ಟ್ ಇವ್ರು ಏನ್ ಹೇಳ್ತಾರೆ, ಹಾಗಾದ್ರೆ 2014 ನಾವು ಅಧಿಕಾರಕ್ಕೆ ಬಂದ್ವಿ, ಅಧಿಕಾರಕ್ಕೆ ಬಂದವ್ರು ಏನ್ ಮಾಡಿದ್ವಿ ಅಂತ ಹೇಳ್ತಾರೆ. ನಾವು 2014 24 ನಾವೇನ್ ಮಾಡಿದ್ವಿ, ಬೆಳವಣಿಗೆ ಬಹಳ ಜಾಸ್ತಿ ಮಾಡಿಸಿದ್ವಿ, ಅಥವಾ ಇದನ್ನೇ ಡಿಕೇಡ್ ಆಫ್ ಟ್ರಾನ್ಸ್ಫಾರ್ಮೇಟಿವ್ ಗ್ರೋತ್ ಅಂತ ಕರಿತಿದ್ರು, ಪರಿವರ್ತಕ ಬೆಳವಣಿಗೆಯ ದಶಕ ಅಂತ. ಸೊ ಹಾಗಾದ್ರೆ ಈ ಸಂದರ್ಭದಲ್ಲಿ ಏನೇನಾಗಿದೆ ಅಂತ ಹೇಳ್ತಾರೆ, ಒಂದು ಗ್ರೋತ್ ರೇಟ್ಸ್ ಅದನ್ನ ಚೆಕ್ ಮಾಡ್ತಾರೆ. ಫೈನಾನ್ಷಿಯಲ್ ಇಯರ್ 22, 23, 24 ಇದು ಮೂರು ಅಂದ್ರೆ COVID-19 ಬಂದ ನಂತರದ ಒಂದು ಗ್ರೋತ್ ರೇಟ್ ಅನ್ನು ನೀವು ನೋಡೋದಕ್ಕೆ ಹೋದ್ರೆ ಎಲ್ಲ ಏನಿದೆ 7.2, 9.1 ಮತ್ತೆ 7.3 ಅಂದ್ರೆ ಮೋರ್ ದ್ಯಾನ್ 7%. ಬೇರೆ ಯಾವ ದೇಶದಲ್ಲೂ ಕೂಡ ನಿಮ್ಗೇನು ಇಲ್ಲ, ಇಷ್ಟೊಂದು ಜಾಸ್ತಿ ಮಟ್ಟದ ಗ್ರೋತ್ ರೇಟ್ ಅನ್ನ ಕಾಣೋದಕ್ಕೆ ಆಗ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಸೊ COVID-19 ರಿಕವರಿ ಆಗ್ತಿರೋದೇ ಬಹಳ ಕಷ್ಟ ಆಗ್ಬಿಟ್ಟಿದೆ ಅವ್ರಿಗೆ, ಆ ಕಾರಣಕ್ಕಾಗಿ ಹೇಳ್ತದೆ. ಸೊ ಇನ್ನು ಉದ್ಯೋಗದ ಸೃಷ್ಟಿಯನ್ನು ಕೂಡ ಹೆಚ್ಚಳ ಮಾಡಿದೀವಿ ಅಂತ ಹೇಳ್ತಾರೆ. ಅದರ ಜೊತೆಲಿ EPFO ರಿಜಿಸ್ಟ್ರೇಷನ್ ಕೂಡ ಜಾಸ್ತಿ ಆಗಿದೆ, ಕಾರ್ಮಿಕರ ಭವಿಷ್ಯ ನಿಧಿ ಏನಿದೆಯಲ್ಲ ಇದರ ನೋಂದಾವಣೆ ಹೆಚ್ಚಳ ಆಗಿದೆ ಅಂತ ಹೇಳ್ತಾರೆ. ಅದರ ಅರ್ಥ ಏನು ಅಂತ ಕೇಳಿದಾಗ, ಇನ್ಫಾರ್ಮಲ್ ಸೆಕ್ಟರ್ನವರಿಗೂ ಕೂಡ ನಾವೇನ್ ಮಾಡಿದ್ವಿ, EPFO ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಸೊ ಅದರ ಜೊತೆಲಿ ಫುಡ್ ಸೆಕ್ಯೂರಿಟಿ ಹೈ ಆಗಿರೋದು ನೋಡ್ತಾರೆ, ಆಹಾರದ ಭದ್ರತೆ ಜಾಸ್ತಿ ಆಗಿರೋದು, ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯದ ನಿರ್ಮಾಣ ಆಗಿರೋದಾಗಿರ್ಬೋದು. ಅದೇ ರೀತಿಯಲ್ಲಿ ಕ್ರೂಡ್ ಆಯಿಲ್ ಪರ್ಚೇಸ್ ಕೂಡ ಹೆಚ್ಚಾಗಿರೋದು ನೋಡ್ತೀವಿ. ಸೊ ಅಗೇನ್ ಕ್ರೂಡ್ ಆಯಿಲ್ ಪರ್ಚೇಸ್ ಅಲ್ಲಿ ಹೆಚ್ಚಾಗಿರೋದು ಅಂತ ಹೇಳ್ತಲ್ಲ, ಅದ್ರ ಬದಲಾಗಿ ರಷ್ಯಾ ಉಕ್ರೇನ್ ಕನ್ಫ್ಲಿಕ್ಟ್ ಆಗಿರೋದ್ರಿಂದಾಗಿ ನಮ್ಗೇನಾಗಿತ್ತು, ರಷ್ಯಾ ಮತ್ತೆ ಉಕ್ರೇನ್ ನಡುವೆ ಕನ್ಫ್ಲಿಕ್ಟ್ ಆದಾಗ ನಾವು ಮೊದಲು ನಾರ್ಮಲ್ ಆಗಿ ಗಲ್ಫ್ ಕಂಟ್ರೀಸ್ ಇಂದ ಅಥವಾ ಒಪೆಕ್ ಕಂಟ್ರೀಸ್ ಇಂದ ನಾವು ಏನ್ ಮಾಡ್ತಿದ್ವಿ, ಆಯಿಲ್ ಅನ್ನ ಪರ್ಚೇಸ್ ಮಾಡ್ತಿದ್ವಿ. ನಂತರ ರಷ್ಯಾ ಮತ್ತೆ ಉಕ್ರೇನ್ ವಾರ ಆದ ಕೂಡಲೇ ಏನಾಗ್ಬಿಡುತ್ತೆ, ಯುರೋಪಿಯನ್ ಯೂನಿಯನ್ ಮೊದಲು ರಷ್ಯಾದಿಂದ ಎಲ್ಲ ಆಯಿಲ್ ಅನ್ನ ಪರ್ಚೇಸ್ ಮಾಡ್ತಾ ಇತ್ತು, ಈಗ ಏನ್ ಮಾಡ್ಬಿಡುತ್ತೆ, ಸ್ಟಾಪ್ ಮಾಡ್ಬಿಡುತ್ತೆ. ಸ್ಟಾಪ್ ಮಾಡ್ಕೊಂಡು ಅವ್ರು ಏನ್ ಹೇಳ್ತಾರೆ,
ಸೊ ಇನ್ನು ಮುಂದೆ ನಾವು ರಷ್ಯಾದಿಂದ ತಗೊಳ್ಳಲ್ಲ. ಯಾಕಂದ್ರೆ ನಾವೇನಾದ್ರು ರಷ್ಯಾದಿಂದ ತಗೊಂಡಿವಿ ಅಂತಂದ್ರೆ ಉಕ್ರೇನ್ನ ವಿರುದ್ಧ ರಷ್ಯಾ ಮಾಡ್ತಿರುವಂತ ಈ ದಾಳಿಗೆ ನಾವು ದುಡ್ಡನ್ನ ಕೊಟ್ಟಾಗತ್ತೆ. ಸೊ ಆ ಕಾರಣಕ್ಕಾಗಿ ತಗೊಳ್ಳಲ್ಲ ಅಂತ ಹೇಳ್ಕೊಂಡು ಸ್ಯಾಂಕ್ಷನ್ ಮಾಡ್ತಾರೆ. ಈಗ ಯುರೋಪಿಯನ್ ಯೂನಿಯನ್ ಕೂಡ ಏನ್ ಮಾಡುತ್ತೆ ಹಾಗಾದ್ರೆ ನೆಕ್ಸ್ಟ್, ಈಗ ರಷ್ಯಾದಿಂದ ಅವ್ರು ಪರ್ಚೇಸ್ ಮಾಡ್ತಾ ಇಲ್ಲ ಅಂದ್ರೆ ಫಾಸಿಲ್ ಫ್ಯೂಯಲ್ ಅನ್ನ ಅಥವಾ ಈ ತರದ ಕ್ರೂಡ್ ಆಯಿಲ್ ಅನ್ನ ಅವರು ಕೂಡ ಒಪೆಕ್ ಕಂಟ್ರೀಸ್ ಇಂದ ಅಂದ್ರೆ ಈ ಗಲ್ಫ್ ಕಂಟ್ರೀಸ್ ಇಂದ ಪರ್ಚೇಸ್ ಮಾಡ್ತಾರೆ. ಈಗ ಅವರು ಕೂಡ ಎಕ್ಸ್ಟ್ರಾ ಬಂದಿರೋದ್ರಿಂದಾಗಿ ಡಿಮ್ಯಾಂಡ್ ಜಾಸ್ತಿ ಆಗತ್ತಾ, ಡಿಮ್ಯಾಂಡ್ ಜಾಸ್ತಿ ಆಯ್ತು, ಅವಾಗ ರೇಟ್ ಜಾಸ್ತಿ ಆಯ್ತು. ಅವಾಗ ನಾವೇನ್ ಅನ್ಕೊಂಡ್ವಿ, ಓಕೆ ಸೊ ನೀವು ಈ ಕಡೆ ಬಂದಿದಿರಲ್ಲ, ನಾವೇನ್ ಮಾಡ್ತೀವಿ, ನಮ್ಗೆ ಇದಕ್ಕಿಂತ ಕಡಿಮೆ ರೇಟಿಗೆ ಎಲ್ಲಿ ಸಿಗತ್ತೆ ಅಂತ ಚೆಕ್ ಮಾಡ್ತೀವಿ. ಅವಾಗ ರಷ್ಯಾದಲ್ಲಿರುವಂತ ಈ ತೈಲ ನಮ್ಗೆ ಕಡಿಮೆ ರೇಟಿಗೆ ಸಿಗ್ತಾ ಇತ್ತು, ಗಲ್ಫ್ ಕಂಟ್ರೀಸ್ ಅಲ್ಲಿ ಇರೋದಕ್ಕಿಂತ ಕಡಿಮೆ ರೇಟಿಗೆ ಸಿಗ್ತಾ ಇದೆ, ಯಾಕಂದ್ರೆ ಅಲ್ಲಿ ಡಿಮ್ಯಾಂಡ್ ಕಡಿಮೆ ಆಗಿದೆ. ಅದಕ್ಕಾಗಿ ನಾವೇನ್ ಹೇಳ್ತೀವಿ, ಓಕೆ ಫೈನ್, ನೀವು ಇಲ್ಲಿಂದ ಪರ್ಚೇಸ್ ಮಾಡಿ, ನಾವೇನ್ ಮಾಡ್ತೀವಿ, ಸೊ ಅದನ್ನ ರಷ್ಯಾದಿಂದ ಪರ್ಚೇಸ್ ಮಾಡ್ತೀವಿ ಅಂತ. ಇವನ್ ನೀವು ಆ ಟೈಮಲ್ಲಿ ಎಸ್ ಜೈಶಂಕರ್ ಅವರು ಕೊಟ್ಟಿರುವಂತ ಒಂದು ಪರ್ಟಿಕ್ಯುಲರ್ ಆದಂತ ಇಂಟರ್ವ್ಯೂ ಅನ್ನು ಕೂಡ ನೋಡಿರ್ಬೋದು. ಅದರಲ್ಲಿ ಹೇಳ್ತಾರೆ ಅವರು ಯುರೋಪ್ ಯಾವ ರೀತಿಯ ಒಂದು ಸೊ ಏನಿದೆ, ಸೊ ಡೈಲೆಮಾದ ಒಳಗಡೆ ಇದೆ ಅಥವಾ ಒಂದು ರೀತಿಯ ಬಯಾಸ್ ಅನ್ನ ಹೊಂದಿದೆ ಅಂತ ಹೇಳ್ಕೊಂಡು. ಸೊ ಆ ಕಾರಣಕ್ಕಾಗಿ ಅವರನ್ನ ನೀಟಾಗಿ ಹೇಳ್ತಾರೆ. ಅದೇ ಕಾರಣಕ್ಕೆ ನಾವು ಇಲ್ಲಿ ಏನ್ ಮಾಡ್ತೀವಿ, ಕಚ್ಚಾ ತೈಲವನ್ನ ಸೊ ನಾರ್ಮಲ್ ಆಗಿ ಏನ್ ಥಿಂಕ್ ಮಾಡ್ತೀರಾ ಅಂತ ಕೇಳಿದಾಗ, ನಾವು ರಷ್ಯಾಗೆ ಸ್ಪಾನ್ಸರ್ ಮಾಡಿದಾಗ ಆಗತ್ತಾ ಯುದ್ಧಕ್ಕೆ ಅಂತ, ಅದನ್ನ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಅದ್ರ ಬದಲಾಗಿ ನಾವೇನ್ ತಲೆ ಕೆಡಿಸ್ಕೊತೀವಿ, ನಾವು ಆದಷ್ಟು ಕಡಿಮೆ ರೇಟಿಗೆ ಅದನ್ನ ಪರ್ಚೇಸ್ ಮಾಡಿದೀವ. ಸೊ ಈ ತರದ ಒಂದು ಕಾಂಪಿಟೇಷನ್ ಇದ್ದಾಗ ನಾವು ಕಡಿಮೆ ರೇಟಿಗೆ ಪರ್ಚೇಸ್ ಮಾಡೋದಕ್ಕಾಗಿದೆಯಾ ಅಂತ ಥಿಂಕ್ ಮಾಡ್ತೀವಿ. ಸೊ ಅದನ್ನ ನಾವಿಲ್ಲಿ ರಷ್ಯಾ ಉಕ್ರೇನ್ ಕಾನ್ಫ್ಲಿಕ್ಟ್ ನ ಸಮಯದಲ್ಲಿ ಮಾಡಿರೋದನ್ನ ನೋಡ್ತಾರೆ. ಅಂದ್ರೆ ಜಾಗತಿಕವಾಗಿ ಎಲ್ಲಾ ಕಚ್ಚಾ ತೈಲದ ರೇಟ್ ಜಾಸ್ತಿ ಆಗ್ತಿರ್ಬೇಕಾದ್ರೆ ನಾವು ಆದಷ್ಟು ಪ್ರೋ ಬಿಸ್ನೆಸ್ ಆಗಿ ಸೊ ಕಡಿಮೆ ರೇಟಿಗೆ ಇದನ್ನ ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡಿದೀವಿ ಅಂತ ಹೇಳ್ತೀವಿ. ಇದಲ್ಲದೆ ರಾಜ್ಯ ಸರ್ಕಾರಗಳಿಗೆ ಏನ್ ಮಾಡುತ್ತೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗಾಗಿ, ಬಂಡವಾಳದ ಒಂದು ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರ 50 ವರ್ಷದ ಇಂಟ್ರೆಸ್ಟ್ ಫ್ರೀ ಲೋನ್ ಅನ್ನ, ಬಡ್ಡಿ ರಹಿತ ಸಾಲವನ್ನು ಕೂಡ ಕೊಡುವಂತ ಪ್ರಯತ್ನವನ್ನ ಮಾಡುತ್ತೆ. ಸೊ ಇವೆಲ್ಲ 14ರಿಂದ 24ರ ಒಳಗಡೆ ಏನೇನಾಗಿದೆ. ಹಾಗಾದ್ರೆ ಈ 14ರಿಂದ 24ರ ಈ ಒಂದು ದಶಕದಲ್ಲಿ ಬೆಳವಣಿಗೆ ಆಗೋದಕ್ಕೆ ಕಾರಣಗಳು ಏನು ಅಂತಂದಾಗ ಇವುಗಳನ್ನ ಹೇಳ್ತಾರೆ. ಒಂದು, ಈಸಿಂಗ್ ಕಂಡೀಷನ್ ಫಾರ್ ಬಿಸ್ನೆಸ್. ಭಾರತದಲ್ಲಿ ಏನಾದರೂ ವ್ಯಾಪಾರಗಳನ್ನ ಮಾಡ್ಬೋದು ಅಂತಂದ್ರೆ ಅದನ್ನು ನಾವೇನ್ ಮಾಡಿದ್ವಿ, ಸ್ವಲ್ಪ ಈಸಿ ಮಾಡಿದ್ವಿ, ಸುಲಲಿತ ವ್ಯಾಪಾರವನ್ನ ಮಾಡುವಂತ ಪರಿಸರವನ್ನ ಕ್ರಿಯೇಟ್ ಮಾಡಿದ್ವಿ ಅಂತ. ಅದರ ಜೊತೆಲಿ ಆಗ್ಮೆಂಟಿಂಗ್ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯವನ್ನ ಹೆಚ್ಚೆಚ್ಚಾಗಿ ಸೃಷ್ಟಿ ಮಾಡಿದೀವಿ. ಭಾರತ್ ಮಾಲಾ, ಸಾಗರ ಮಾಲಾದಂತಹ ಯೋಜನೆಗಳಲ್ಲಿ ನಾವೇನ್ ಮಾಡಿದ್ವಿ, ಮೂಲ ಸೌಕರ್ಯವನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಟ್ರೈ ಮಾಡಿದ್ವಿ. ಅದಲ್ಲದೆ ಇಂಪ್ರೂವೈಸಿಂಗ್ ಈಸ್ ಆಫ್ ಲಿವಿಂಗ್, ಜೀವನ ಮಟ್ಟದಲ್ಲಿ ಕೂಡ ಸುಧಾರಣೆ ಮಾಡೋದಕ್ಕೆ ಬೇಕಾದಂತ ಹಲವಾರು ಕೆಲಸಗಳನ್ನ ಮಾಡಿದೀವಿ ಅಂತ ಹೇಳ್ತಾರೆ. ಅದರ ಜೊತೆಲಿ ಸ್ಟ್ರೆಂಥನಿಂಗ್ ದಿ ಗವರ್ನೆನ್ಸ್ ಸಿಸ್ಟಮ್ ಆ್ಯಂಡ್ ಪ್ರೊಸೆಸ್, ಜನರಿಗೆ ಆಡಳಿತವನ್ನ ನೀಡುವ ಮಟ್ಟಿನಲ್ಲಿ ಅಥವಾ ಆಡಳಿತವನ್ನ ಅವರಿಗೆ ಆಡಳಿತ ಸೇವೆಯನ್ನು ಒದಗಿಸುವ ಮಟ್ಟಿನಲ್ಲಿ ಆಡಳಿತ ವ್ಯವಸ್ಥೆಯ ಪ್ರಕ್ರಿಯೆ ಆಗಿರ್ಬೋದು ಅಥವಾ ವ್ಯವಸ್ಥೆಯನ್ನಾಗಿರ್ಬೋದು ಅವುಗಳನ್ನು ಕೂಡ ಬಲವರ್ಧನೆ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಸ್ಟ್ರೆಂಥನಿಂಗ್ ದ ಗವರ್ನೆನ್ಸ್ ಸಿಸ್ಟಮ್ ಆ್ಯಂಡ್ ಪ್ರೊಸೆಸಸ್, ಅಥವಾ ಈ ಸಂದರ್ಭದಲ್ಲಿ ನಾರ್ಮಲ್ ಆಗಿ ನಾವೇನು ಹೇಳ್ತೀವಿ, ಮಿನಿಮಮ್ ಗವರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತೇಳಿ ಕರಿತೀವಿ, ಹೌದಲ್ವಾ. ಸೊ ಅವೆಲ್ಲ ಏನು, ಸೊ ನಮ್ಮ ಗವರ್ನೆನ್ಸ್ ಸಿಸ್ಟಮ್ನ ಸೊ ಸ್ಟ್ರೆಂಥನಿಂಗ್ ಮಾಡೋದು, ಬಲವರ್ಧನೆ ಮಾಡೋದು, ಮತ್ತೆ ಇದೆಲ್ಲ ಲಾಭಗಳನ್ನ ಜನರಿಗೆ ತಲುಪಿಸುವಂತ ಒಂದು ಪ್ರಯತ್ನ ಅಂತ ಹೇಳ್ತೀವಿ. ಸೊ ಇದು ಭಾರತದ ಬೆಳವಣಿಗೆಗೆ ಏನೇನು ಕಾರಣಗಳು ಅಂತ. ಇನ್ನು ಕೆಲವೊಂದು ನಾವು ಸೆಕ್ಟರ್ ಸ್ಪೆಸಿಫಿಕ್ ರಿಫಾರ್ಮ್ಸ್ ಅನ್ನ ನೋಡ್ತೀವಿ, ಅಂದ್ರೆ ವಲಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸುಧಾರಣೆಗಳನ್ನ ನೋಡ್ತೀವಿ ಅಂತ ಕೇಳಿದಾಗ, ಒಂದು ಫೈನಾನ್ಷಿಯಲ್ ಸೆಕ್ಟರ್, ಹಣಕಾಸು ವಲಯದಲ್ಲಿ ಏನೇನು ಮಾಡಿದೀವಿ, ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕುಗಳಿಗೆ ಏನ್ ಮಾಡಿದೀವಿ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಗೆ ರೀಕ್ಯಾಪಿಟಲೈಸೇಷನ್ ಮಾಡುವಂತ ಪ್ರಯತ್ನ ಮಾಡಿದೀವಿ. ಅದೇ ರೀತಿಯಲ್ಲಿ ಮರ್ಜರ್ ಅನ್ನ ಮಾಡುವಂತ ಪ್ರಯತ್ನ, ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನ ವಿಲೀನ ಮಾಡೋದಾಗಿರ್ಬೋದು ಅಥವಾ ಪುನರ್ ಬಂಡವಾಳೀಕರಣ ಮಾಡುವಂತ ಪ್ರಯತ್ನ ಮಾಡಿದೀವಿ. ಅದೇ ರೀತಿಯಲ್ಲಿ ಸರ್ಫೇಸಿ ಆಕ್ಟ್ ಏನಿದೆ, ಇದು ಸರ್ಫೇಸಿ ಆಕ್ಟ್ 2002ಕ್ಕೆ ತಿದ್ದುಪಡಿಯನ್ನ ಮಾಡುವಂತ ಪ್ರಯತ್ನ ಮಾಡಿದೀವಿ. ಇನ್ನು ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ಗಳು ಕೂಡ ನಮ್ಮಲ್ಲಿ ಏನಾಗುತ್ತೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅನ್ನ ಕಡಿಮೆ ಮಾಡೋದಕ್ಕೆ ಅಥವಾ ಹಣಕಾಸು ವಲಯದ ಆರೋಗ್ಯವನ್ನ ಚೆನ್ನಾಗಿ ಇಡೋದಕ್ಕೆ ಹೆಲ್ಪ್ ಮಾಡಿದೆ ಅಂತ ಹೇಳ್ತಾರೆ. ಸೊ ಇನ್ನು ಮತ್ತೆ ಯಾವ್ದು ಅಂತ ಕೇಳಿದಾಗ, ಸೊ ಇವನ್ ನಾವು ಕೆಲವೊಂದು ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅನ್ನ, ಅದರಲ್ಲಿ ಇವರು ಎಕ್ಸಾಂಪಲ್ ಯಾವ್ದು ತಗೊಂಡಿದ್ದಾರೆ ಅಂತ ಕೇಳಿದಾಗ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಾಗಿ ಹೇಳ್ತಿದ್ದಾರೆ. ಅಲ್ಲಿಯೂ ಕೂಡ ಒಂದಿಷ್ಟು ಸಿಂಪ್ಲಿಫಿಕೇಶನ್, ಸರಳೀಕರಣ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಸೊ ಅದರಲ್ಲಿ ಯಾವ್ದು ಬರುತ್ತೆ, ರೆರಾ 2016 ಅಂತ ಕರಿತೀವಿ, ಅಂದ್ರೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಆಕ್ಟ್ 2016 ಅಂತ ಕರಿತೀವಿ. ಇದರ ಅಡಿಯಲ್ಲಿ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತೀವಿ, ರೆಗ್ಯುಲೇಟರ್ನ, ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಅಂತ ಕರಿತೀವಿ, 2014. ಸೊ ಈ ತರ ನಾವು ಮಾಡಿರೋದ್ರಿಂದ ನಾವೇನ್ ಹೇಳ್ತೀವಿ, ನಾರ್ಮಲ್ ಆಗಿ ಮೊದಲು ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಾಗೆ ಹೆಚ್ಚಿನ ಅಪಾರದರ್ಶಕ ವ್ಯವಹಾರಗಳು ನಡೀತಾ ಇತ್ತು, ಅಥವಾ ಅಲ್ಲೇನಾಗ್ತಿತ್ತು, ಸೊ ಈ ತರದ ಕಪ್ಪು ಹಣವನ್ನ ಜಾಸ್ತಿಯಾಗಿ ಯೂಸ್ ಮಾಡ್ತಿದ್ರು. ಈಗ ಏನ್ ಮಾಡ್ತೀವಿ, ಅದನ್ನ ಕಡಿಮೆ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ. ಟ್ರಾನ್ಸ್ಪರೆಂಟ್ ಟ್ರಾನ್ಸಾಕ್ಷನ್ಸ್ ಆಗ್ತಿದೆ, ಕಪ್ಪು ಹಣವನ್ನ ನಿಯಂತ್ರಣ ಮಾಡೋದಕ್ಕಾಗ್ತಿದೆ, ಅಥವಾ ಈ ತರ ಯಾರಾದ್ರೂ ಹೂಡಿಕೆಯನ್ನ ಮಾಡ್ತಾರೆ ರಿಯಲ್ ಎಸ್ಟೇಟ್ ಅಲ್ಲಿ ಅಂತಂದ್ರೆ
ಅವರನ್ನು ಕೂಡ ನಾವೇನ್ ಮಾಡ್ಬೋದು, ಆ ಹೂಡಿಕೆಗಳನ್ನ ಉತ್ತೇಜನ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಸೊ ಇವೆಲ್ಲ ವಲಯಾಧಾರಿತ ಸುಧಾರಣೆಗಳಿಗೆ ಕೆಲವೊಂದು ಎಕ್ಸಾಂಪಲ್. ಇನ್ನು ಸುಲಲಿತ ಜೀವನ ಮಟ್ಟ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಾಗಿ ನಾವು ನೋಡೋದಕ್ಕೋದ್ರೆ ಜನರ ಜೀವನ ಮಟ್ಟವನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ತೆರಿಗೆ ವ್ಯವಸ್ಥೆಯನ್ನು ಸರಳೀಕರಣ ಮಾಡಿರೋದು. GST ಅಂತ ತೆರಿಗೆ ವ್ಯವಸ್ಥೆ ಅಂತಂದಿರೋದು, ಅಂದ್ರೆ ಮೊದಲು 40ಕ್ಕಿಂತ ಹೆಚ್ಚು ಬೇರೆ ಬೇರೆ ಪರೋಕ್ಷ ತೆರಿಗೆಗಳನ್ನ ಕಟ್ಟೋದ್ರ ಬದಲಾಗಿ ಈಗ ಏನಾಗುತ್ತೆ, ಅದು ಒಂದು ತೆರಿಗೆಯ ಒಳಗಡೆ ಭಾಗವಾಗುತ್ತೆ. ಅದರ ಜೊತೆಯಲ್ಲಿ ಕಾರ್ಪೊರೇಟ್ ತೆರಿಗೆಯನ್ನ, ಇನ್ಕಮ್ ಟ್ಯಾಕ್ಸ್ ಅನ್ನ ಇವುಗಳನ್ನು ಕಡಿಮೆ ಮಾಡಿರೋದನ್ನು ಕೂಡ ನೋಡ್ತೀವಿ. ಅದೇ ರೀತಿಯಲ್ಲಿ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅಥವಾ ಲಾಭಾಂಶ ಹಂಚಿಕೆ ತೆರಿಗೆ ಅಂತೇಳಿ ಮೊದಲೇನಿತ್ತು, ಅದನ್ನ ಈಗ ಏನ್ ಮಾಡಿದೀವಿ, ತೆಗೆದು ಹಾಕಿದೀವಿ, ಅದನ್ನ ರದ್ದು ಮಾಡಿದೀವಿ. ಸೊ ಇನ್ನು ಖಾಸಗಿ ವಲಯದೊಂದಿಗೆ ಸರ್ಕಾರದ ಸಹಕಾರವನ್ನು ನಾವು ನೋಡ್ತೀವಿ. ಎಂಗೇಜ್ಮೆಂಟ್ ಆಫ್ ಗವರ್ಮೆಂಟ್ ವಿತ್ ಪ್ರೈವೇಟ್ ಸೆಕ್ಟರ್ ಅಂತಂದಾಗ ನಾನು ಆಲ್ರೆಡಿ ಹೇಳಿದೆ, ನಾವೇನ್ ನೋಡ್ತೀವಿ, ಗ್ರೋತ್ನ ಒಂದು ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಹೇಳ್ತೇವೆ. ಪ್ರೈವೇಟ್ ಸೆಕ್ಟರ್ಗೆ ಏನ್ ಮಾಡಬೇಕು, ಹೆಚ್ಚಿನ ಮಾನ್ಯತೆಯನ್ನ ಕೊಡ್ತಾ ಹೋದ್ರೆ ಮತ್ತು ಜಾಸ್ತಿಯಾಗಿ ಏನಾಗುತ್ತೆ, ನಮಗೆ ಬೆಳವಣಿಗೆ ಆಗತ್ತೆ. ಸೊ ಆ ಕಾರಣಕ್ಕಾಗಿ ಇವರು ಕೂಡ ಏನ್ ಮಾಡ್ತಾರೆ, ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿಯನ್ನ ತರ್ತಾರೆ, ಹೂಡಿಕೆ ಹಿಂತೆಗೆತದ ನೀತಿ. ಸೊ ಅದರೊಳಗಡೆ ನಾವೇನಾದ್ರು ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತೀವಿ ಅಂತಂದ್ರೆ, ಆತ್ಮನಿರ್ಭರ್ ಭಾರತದ ಅಡಿಯಲ್ಲಿ ನ್ಯೂ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಪಾಲಿಸಿ ಅಂತ ತರ್ತಾರೆ. ಸೊ ಅದನ್ನ ನೋಡ್ಬೋದು. ಅದೇ ರೀತಿಯಲ್ಲಿ ಸ್ಟ್ರಾಟಜಿಕ್ ಮತ್ತೆ ನಾನ್ ಸ್ಟ್ರಾಟಜಿಕ್ ಸೆಕ್ಟರ್ಸ್ ಅಂತ ಹೇಳ್ಕೊಂಡು ಅದನ್ನ ವಿಂಗಡಣೆ ಮಾಡ್ತೀವಿ. ಅಂದ್ರೆ ಏನು, ಯಾವುದು ಬಹಳ ಮೂಲವಾದಂತ ಕೆಲವೊಂದು ಪರ್ಟಿಕ್ಯುಲರ್ ಆದಂತ PSUಗಳಿದಾವೆ, ಅಲ್ಲಿ ಸರ್ಕಾರದ PSUಗಳು ಇರಲೇಬೇಕು. ಫಾರ್ ಎಕ್ಸಾಂಪಲ್ ಅಟಾಮಿಕ್ ಎನರ್ಜಿಗೆ ಸಂಬಂಧಪಟ್ಟಾಗಿ ನೀವು ಹೇಳ್ಬೋದು, ಡಿಫೆನ್ಸ್ಗೆ ಸಂಬಂಧಪಟ್ಟಾಗ ಹೇಳ್ಬೋದು, ಈ ಥರದ್ದೆಲ್ಲ ಇದ್ದಿಲ್ಲ, ಅದನ್ನ ಸ್ಟ್ರಾಟಜಿಕ್ ಸೆಕ್ಟರ್ ಅಂತ ಕರಿತೀವಿ. ಕೆಲವೊಂದರಲ್ಲಿ ಸರ್ಕಾರದ ಕಂಪನಿಗಳು ಇಲ್ಲದೆ ಇದ್ರು ಪ್ರೈವೇಟ್ನವರೇ ಅದನ್ನ ಮಾಡುವಂತ ಕೆಪಾಸಿಟಿಯನ್ನು ಹೊಂದಿದ್ದಾರೆ, ಅಂಥದ್ರಲ್ಲಿ ಏನ್ ಮಾಡ್ತೀವಿ, ನಾನ್ ಸ್ಟ್ರಾಟಜಿಕ್ ಸೆಕ್ಟರ್ಸ್ ಅಂತ ಕರಿತೀವಿ. ಈಗ ನಾನ್ ಸ್ಟ್ರಾಟಜಿಕ್ ಸೆಕ್ಟರ್ಸ್ ಅಲ್ಲಿ ಇವ್ರು ಏನ್ ಮಾಡ್ತಾರೆ, ತಮ್ಮ ಹೂಡಿಕೆಯನ್ನು ಹಿಂತೆಗೆಯುವಂತ ಪ್ರಯತ್ನ ಮಾಡ್ತಾರೆ. ಸ್ಟ್ರಾಟಜಿಕ್ ಸೆಕ್ಟರ್ ನಲ್ಲಿ ಹಾಗೆ ಹೂಡಿಕೆಯನ್ನು ಇಟ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಸೊ ಅದಲ್ಲದೆ ಇವನ್ ಮೇಕ್ ಇನ್ ಇಂಡಿಯಾದಂತಹ ಯೋಜನೆಗಳಾಗಿರ್ಬೋದು, PLI ಸ್ಕೀಮ್ ಆಗಿರ್ಬೋದು, ಅಥವಾ ಫಾರಿನ್ ಇನ್ವೆಸ್ಟ್ಮೆಂಟ್ಗಳನ್ನ ಲಿಬರಲೈಸ್ ಮಾಡಿರೋದಾಗಿರ್ಬೋದು, ಇವೆಲ್ಲ ಏನ್ ಮಾಡುತ್ತೆ, ಸೊ ಖಾಸಗಿ ವಲಯಗಳಿಗೆ ಹೆಚ್ಚಿನ ಒಂದು ಮಾನ್ಯತೆಯನ್ನ, ಸರ್ಕಾರದ ಸಹಕಾರವನ್ನ ನೀಡುತ್ತೆ. ಸೊ ಇದಲ್ಲದೆ ಮತ್ತೇನ್ ಮಾಡಿದ್ವಿ ಅಂತ ಕೇಳಿದಾಗ, ಕಂಪನಿ ಆಕ್ಟ್, ಕಂಪನಿ ಕಾಯ್ದೆ 2013 ಅಥವಾ ಹೊಸ ಕಂಪನಿ ಕಾಯ್ದೆ 2013 ಅಂತ ಕರಿತೀವಿ. ಸೊ ಇದರ ಒಳಗಡೆ ಏನಾದ್ರೂ ಆರ್ಥಿಕವಾದಂತ ಅಪರಾಧಗಳಾಗತ್ತೆ ಅಂದ್ರೆ, ಮೈನರ್ ಎಕನಾಮಿಕ್ ಅಫೆನ್ಸ್ಗಳಾಗತ್ತಂದ್ರೆ, ಅದನ್ನ ಏನ್ ಮಾಡಿದೀವಿ, ಡಿಕ್ರಿಮಿನಲೈಸೇಷನ್ ಮಾಡುವಂತ ಪ್ರಯತ್ನ ಮಾಡಿದೀವಿ. ಅಂದ್ರೆ ಇನ್ನು ಮುಂದೆ ಈ ತರದ ಮೈನರ್ ಅಫೆನ್ಸ್ಗಳಿಗೆ ಕ್ರಿಮಿನಲ್ ಶಿಕ್ಷೆ ಬೀಳಲ್ಲ, ಅದ್ರ ಬದಲಾಗಿ ಏನಾಗುತ್ತೆ, ಸಿವಿಲ್ ಶಿಕ್ಷೆ ಬೀಳುತ್ತೆ ಅಂತ. ಸೊ ಅದಲ್ಲದೆ MSME, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಸಂಬಂಧಪಟ್ಟಾಗೆ ಅವುಗಳ ವ್ಯಾಖ್ಯಾನದಲ್ಲಿ ಬದಲಾವಣೆ ಮಾಡಿದ್ವಿ. ಜುಲೈ 2020ರಲ್ಲಿ ವ್ಯಾಖ್ಯಾನದಲ್ಲಿ ಬದಲಾವಣೆ ಮಾಡಿರೋದು ನೋಡ್ತೀರಾ. ಇನ್ನು ECLGS, ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ನಂತ ಯೋಜನೆಗಳನ್ನು ತಂದು ಅದರ ಮೂಲಕ MSMEಗಳಿಗೆ ಸೊ ಅಲ್ಲಿ ಏನ್ ನೋಡ್ತೀವಿ ಅಂತ ಕೇಳಿದಾಗ, ಸಾಲದ ವ್ಯವಸ್ಥೆಯನ್ನ ಕೊಡುವಂತ ಪ್ರಯತ್ನ ಮಾಡಿದೀವಿ. ಅದಲ್ಲದೆ ಟ್ರೆಡ್ಸ್ ನಂತ ಪ್ಲಾಟ್ಫಾರ್ಮ್ ಅನ್ನ ತಂದು ಡಿಲೇಡ್ ಪೇಮೆಂಟ್ ಆಗತ್ತಲ್ವಾ, ಏನು ವಿಳಂಬವಾದಂತ ಒಂದು ಪಾವತಿಗಳಾಗತ್ತೆ, ಆ ತರದ ವಿಳಂಬ ಪಾವತಿಗಳ ಒಂದು ಪ್ರಾಬ್ಲಮ್ ಅನ್ನ ಆದಷ್ಟು ಕಡಿಮೆ ಮಾಡುವಂತ ಪ್ರಯತ್ನ ಮಾಡಿದ್ವಿ ಟ್ರೆಡ್ಸ್ ಪ್ಲಾಟ್ಫಾರ್ಮ್ ನ ಒಳಗಡೆ. ಅದಲ್ಲದೆ ರಿಟೇಲರ್ ಮತ್ತೆ ಹೋಲ್ಸೇಲ್ ಟ್ರೇಡರ್ಸ್ ಗಳನ್ನು ಕೂಡ MSMEಗಳು ಅಂತ ಹೇಳ್ಕೊಂಡು ಪರಿಗಣನೆ ಮಾಡುವಂತ ಪ್ರಯತ್ನ, ಚಿಲ್ಲರೆ ಮತ್ತು ಸಗಟು ವ್ಯಾಪಾರಿಗಳನ್ನ, ಸೊ ಅವುಗಳನ್ನು ಕೂಡ MSME ಅಂತ ಹೇಳ್ಕೊಂಡು ಪರಿಗಣನೆ ಮಾಡ್ತೀವಿ ಅಂತ. ಅದಲ್ಲದೆ ತೆರಿಗೆ ವಿನಾಯಿತಿಗಳನ್ನ ಮತ್ತು ಹೆಚ್ಚಿನ ದಿನಕ್ಕೆ ಏನ್ ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿರೋದನ್ನ ನೋಡ್ತಾರೆ. ಸೊ ಇದೆಲ್ಲ MSMEಗೆ ಸಂಬಂಧಪಟ್ಟಾಗ ಏನ್ ಮಾಡಿದ್ದಾರೆ. ಇನ್ನು ಸರ್ಕಾರದ ವೆಚ್ಚಗಳನ್ನ ನಾವು ನೋಡ್ತಾ ಹೋದ್ರೆ, ಗವರ್ಮೆಂಟ್ ಸ್ಪೆಂಡಿಂಗ್ ಏನಾಗಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಬಹಳ ಜಾಸ್ತಿ ಮಾಡಿರೋದನ್ನ ನೋಡ್ತೀರಾ. ಅದರ ಜೊತೆಯಲ್ಲಿ ಭಾರತ್ ಮಾಲಾ, ಸಾಗರ ಮಾಲಾ, ಉಡಾನ್, ರೈಲ್ವೆ, ಈ ತರದೆಲ್ಲ ಯೋಜನೆಗಳಿಗೆ ಖರ್ಚನ್ನ ಜಾಸ್ತಿ ಮಾಡಿರೋದನ್ನ ನೋಡ್ತೀರಾ. ಅಥವಾ ಇನ್ನೊಂದು ರೀತಿಯಲ್ಲಿ ಇದು ಕೂಡ ಕ್ಯಾಪೆಕ್ಸ್ ನ ಭಾಗನೇ. ಆದ್ರೆ ಇಲ್ಲಿ ಸಾರಿಗೆಗೆ ಸಂಬಂಧಪಟ್ಟ ಹಾಗೆ, ಟ್ರಾನ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟ ಹಾಗೆ ಖರ್ಚು ಮಾಡಿ ನೋಡ್ತೀರಾ. ಇದಲ್ಲದೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಪೈಪ್ಲೈನ್, ನ್ಯಾಷನಲ್ ಮನಿಟೈಸೇಷನ್ ಪೈಪ್ಲೈನ್ ಅಂತಹ ಸೊ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತ ಯೋಜನೆಗಳು ನೋಡ್ತೀರಾ. ಅದಲ್ಲದೆ ನ್ಯಾಷನಲ್ ಲಾಜಿಸ್ಟಿಕ್ಸ್ ಪಾಲಿಸಿ 2022 ಅಂತ ಹೇಳ್ಕೊಂಡು ಒಂದು ನೀತಿಯನ್ನು ತಂದಿವಿ ಸಾರಿಗೆಗೆ ಸಂಬಂಧಪಟ್ಟ ಹಾಗೆ, ರಾಷ್ಟ್ರೀಯ ಸಾರಿಗೆ ನೀತಿ 2022 ಅಂತ ಕರಿತೀವಿ. ಸೊ ಇನ್ನು ಇವೆಲ್ಲವುಗಳನ್ನ ನಾವೇನ್ ಮಾಡ್ತೀವಿ, ಹೆಚ್ಚಾಗಿ ತಂತ್ರಜ್ಞಾನಗಳನ್ನ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನ ಬಳಕೆ ಮಾಡಿ ಅದರ ಮೂಲಕ ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡಿದ್ವಿ. ಅದರಲ್ಲಿ ಟೆಕ್ನಾಲಜಿ ಮತ್ತೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನ ಈ ತರ ಯೂಸ್ ಮಾಡಿರೋದಕ್ಕೆ ಕೆಲವೊಂದು ಎಕ್ಸಾಂಪಲ್ಗಳನ್ನ ಕೊಡ್ತಾರೆ. ಒಂದು ನೋಡಿ, ಜಾಮ್ ಟ್ರಿನಿಟಿ ಅಂತ ಕರಿತೀವಿ, ಹೌದಲ್ಲ, ಜಾಮ್ ಟ್ರಿನಿಟಿ. ಸೊ ಈ ಜಾಮ್ ಟ್ರಿನಿಟಿ ಅಂದ್ರೆ ಏನು, ಜನಧನ್, ಆಧಾರ್ ಮತ್ತೆ ಮೊಬೈಲ್ ಲಿಂಕಿಂಗ್ ಅನ್ನ ಹೇಳ್ತಾರೆ. ಇನ್ನು ಆಯುಷ್ಮಾನ್ ಭಾರತ್ ನಂತ ಯೋಜನೆಗಳಾಗಿರ್ಬೋದು, ಇಲ್ಲಿಯೂ ಕೂಡ ನಾವೇನ್ ಮಾಡ್ತೀವಿ, ಡಿಜಿಟಲ್ ವೇದಿಕೆಗಳನ್ನ ಬಳಕೆ ಮಾಡ್ಕೊಂಡು ಇದನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ. ಅದಲ್ಲದೆ ಫೈನಾನ್ಷಿಯಲ್ ಇನ್ಕ್ಲೂಷನ್. ಸೊ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದ್ರೆ ಸೊ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ಹಣಕಾಸು ಸೇವೆಗಳನ್ನ ಅವರ ಕೈಗೆಟುಕುವ ದರದಲ್ಲಿ ನೀಡುವಂತ ಒಂದು ಪ್ರಯತ್ನ. ಸೊ ಇವೆಲ್ಲವುಗಳನ್ನ ನಾವು ಮಾಡುವಂತ ಪ್ರಯತ್ನ ಮಾಡ್ತೀವಿ.
ಯೂಸ್ ಆಫ್ ಟೆಕ್ನಾಲಜಿ ಅಂಡ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ಗೆ ಸಂಬಂಧಪಟ್ಟ. ಸೊ ಇನ್ನು ನೋಡಿದ ಹಾಗೆ ಸವಾಲುಗಳನ್ನ ನಾವು ನೋಡೋದಾದ್ರೆ ಚಾಲೆಂಜಸ್ ಏನೇನಿದೆ ನಮಗೆ ಹಾಗಾದ್ರೆ ಮುಂದೆ ಅಂತ ಕೇಳಿದಾಗ, ಸೊ ಒಂದು ಇನ್ಕ್ರೀಸಿಂಗ್ಲಿ ಇಂಟಿಗ್ರೇಟೆಡ್ ಗ್ಲೋಬಲ್ ಎಕಾನಮಿ ಇದೆ ನಮ್ಮ ಮುಂದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ರಷ್ಯಾ ಮತ್ತೆ ಉಕ್ರೇನ್ ನಡುವೆ ನಿಮ್ಗೆ ಒಂದು ವಾರ ಆಗತ್ತಂದ್ರೆ ಎಲ್ಲಾ ದೇಶಗಳಿಗೂ ಕೂಡ ಇದರ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕಾಗಿ ಹೇಳ್ತಿದ್ವಿ, ಬರೀ ನಾವು ಏನಾದ್ರೂ ಸುಧಾರಣೆಗಳನ್ನ ಮಾಡ್ಬಿಟ್ರೆ ಇಮಿಡಿಯೇಟ್ ಆಗಿ ಭಾರತಕ್ಕೆ ಇಂಪ್ರೂವ್ಮೆಂಟ್ ಕಾಣಲ್ಲ. ಅದ್ರ ಬದಲಾಗಿ ಏನಾಗುತ್ತೆ, ಬೇರೆ ದೇಶಗಳ ಆಧಾರದ ಮೇಲೆ ಕೂಡ ಇದೆ. ಅದನ್ನೇ ಇವ್ರು ಏನಂತೆ ಇನ್ಕ್ರೀಸಿಂಗ್ಲಿ ಇಂಟಿಗ್ರೇಟೆಡ್ ಗ್ಲೋಬಲ್ ಎಕಾನಮಿ. ಇದೇನಾಗುತ್ತೆ, ನಮಗೆ ಚಾಲೆಂಜ್ ಆಗುತ್ತೆ. ನಾವು ಏನೇ ಸುಧಾರಣೆಗಳನ್ನ ತಂದ್ರು ಇಮಿಡಿಯೇಟ್ ಆಗಿ ಅದರ ಇಂಪ್ಯಾಕ್ಟ್ ಕಾಣಲ್ಲ. ಸೊ ಆ ಕಾರಣಕ್ಕಾಗಿ ಇದು ನಮಗೆ ಚಾಲೆಂಜ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇನ್ನೊಂದು ಟ್ರೇಡ್ ಆಫ್ ಬಿಟ್ವೀನ್ ಎನರ್ಜಿ ಸೆಕ್ಯೂರಿಟಿ ಅಂಡ್ ಎಕನಾಮಿಕ್ ಗ್ರೋತ್ ವರ್ಸಸ್ ಎನರ್ಜಿ ಟ್ರಾನ್ಸಿಷನ್. ಈಗ ನಮಗೆ ಆರ್ಥಿಕವಾಗಿ ಬೆಳವಣಿಗೆ ಆಗ್ಬೇಕಂದ್ರೆ ನಮ್ಗೇನು ಒಂದು ಶಕ್ತಿಯ ಭದ್ರತೆ ಬೇಕು. ಅಂದ್ರೆ ಇಲೆಕ್ಟ್ರಿಸಿಟಿಯನ್ನ ಸಪ್ಲೈ ಮಾಡೋದಕ್ಕೆ ಆಗಿರ್ಬೇಕು ಕಾನ್ಸ್ಟೆಂಟ್ ಆಗಿ, ಹೌದಲ್ವಾ? ಸೊ ಈಗ ಅದ್ರ ಜೊತೆಲಿ ನಾವು ಮತ್ತೊಂದನ್ನು ಅಬ್ಸರ್ವ್ ಮಾಡೋದಕ್ಕೆ ಹೋದ್ರೆ ಮತ್ತೊಂದು ಯಾವ್ದಿದೆ, ಎನರ್ಜಿ ಟ್ರಾನ್ಸಿಷನ್. ಎನರ್ಜಿ ಟ್ರಾನ್ಸಿಷನ್ ಯಾವನ್ನ ಕರಿತೀವಿ, ಶಕ್ತಿಯ ಪರಿವರ್ತನೆ ಅಂತಂದಾಗ, ಇಲ್ಲಿಯ ತನಕ ನಾವೇನು ಫಾಸಿಲ್ ಫ್ಯೂಯಲ್ಗಳನ್ನ ಬಳಸ್ಕೊಂಡು ಶಕ್ತಿಯನ್ನು ಉತ್ಪಾದನೆ ಮಾಡ್ತಿದ್ವಿ, ಅದ್ರ ಬದಲಾಗಿ ಇನ್ನು ಮುಂದೆ ರಿನ್ಯೂವೇಬಲ್ ಎನರ್ಜಿ, ಪುನರ್ ಬಳಸಬಹುದಂತ ಅಥವಾ ನವೀಕರಿಸಬಹುದಾದಂತ ಇಂಧನಗಳನ್ನ ಬಳಸ್ಕೊಂಡು ಆ ಶಕ್ತಿಯನ್ನು ಉತ್ಪಾದನೆ ಮಾಡೋದನ್ನ ಹೇಳ್ತೀವಿ. ಸೊ ಈ ಥರದೆಲ್ಲ ಮಾಡೋದಕ್ಕೆ ನಮ್ಗೆ ಹಿಂದೆ ಒಂದ್ ಕಡೆ ನಮ್ಗೆ ಆರ್ಥಿಕ ಬೆಳವಣಿಗೆಯನ್ನು ನೋಡಿದ್ರೆ, ಮತ್ತೊಂದ್ ಕಡೆ ಹಿಂದೆ ರಿನ್ಯೂವೇಬಲ್ ಎನರ್ಜಿಯಿಂದ ನಾವು ಅದನ್ನ ಉತ್ಪಾದನೆ ಮಾಡಬೇಕು. ಆ ಶಿಫ್ಟ್ ಆದ ಕೂಡಲೇ ನಿಮ್ಗೆ ಏನಾಗುತ್ತೆ, ಒಂದ್ಸಲ ಎಲ್ಲೋ ಒಂದ್ ಕಡೆ ಸಪ್ಲೈ ಕಡಿಮೆ ಆಗುತ್ತೆ. ಆ ಕಾರಣಕ್ಕಾಗಿ ಅದನ್ನ ಹೇಗೆ ನಾವು ಟ್ರೇಡ್ ಆಫ್ ಮಾಡೋದು ಅಂತ ನೋಡ್ತೀವಿ. ಸೊ ಇದಲ್ಲದೆ ಅಡ್ವೆಂಟ್ ಆಫ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದಾಗಿ ನಮಗೆ ನಿರುದ್ಯೋಗದ ಸಮಸ್ಯೆಗಳು ಕೂಡ ಮುಂದೆ ಬರುವಂತ ಚಾನ್ಸಸ್ ಇದೆ. ಅದಲ್ಲದೆ ಟ್ಯಾಲೆಂಟೆಡ್ ಅಂಡ್ ಅಪ್ರಾಪ್ರಿಯೇಟ್ಲಿ ಸ್ಕಿಲ್ಡ್ ಲೇಬರ್ ಫೋರ್ಸ್ ಅಥವಾ ಸ್ಕಿಲ್ಡ್ ವರ್ಕ್ ಫೋರ್ಸ್, ಕೌಶಲ್ಯಯುತವಾದಂತಹ ಕಾರ್ಮಿಕರ ಬಲ ಈಗ ಸ್ವಲ್ಪ ನಮ್ಮಲ್ಲಿ ಕಡಿಮೆ ಇರೋದು ನೋಡ್ತೀರಾ. ಕಾರ್ಮಿಕ ಬಲ ಇದೆ, ಅದ್ರ ಕೌಶಲ್ಯ ಅಂತಂದಾಗ ಅದಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ಕಾರಣಕ್ಕಾಗಿ ಈ ಕೌಶಲ್ಯವನ್ನ ಹೆಚ್ಚಳ ಮಾಡೋದಕ್ಕೆ ಏನ್ ಮಾಡ್ತಿದ್ರೆ, ಏಜ್ ಅಪ್ರಾಪ್ರಿಯೇಟ್ ಲರ್ನಿಂಗ್, ವಯಸ್ಸಿಗೆ ಸಮಾನ ಕಲಿಕೆಯನ್ನು ನೀಡೋದಾಗಿರ್ಬೋದು, ಹೆಲ್ದಿ ಅಂಡ್ ಫಿಟ್ ಪಾಪ್ಯುಲೇಷನ್ ಆಗಿರ್ಬೋದು, ಅಥವಾ PM ಕೌಶಲ್ಯ ವಿಕಾಸ್ ಯೋಜನಾ ಅಥವಾ ನ್ಯಾಷನಲ್ ಎಜುಕೇಶನಲ್ ಪಾಲಿಸಿ, ಈ ತರದ ಮೂಲಕ ಎಲ್ಲ ನಾವೇನ್ ಮಾಡ್ತೀವಿ, ಜನರ ಕೌಶಲ್ಯವನ್ನ ಹೆಚ್ಚಳ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಸೊ ಇವೆಲ್ಲ ಏನೇನು ಸವಾಲುಗಳು ಮುಂದಿದೆ ಅಂತ. ಅದಲ್ಲದೆ ಮತ್ತೆ ಯಾವ ರೀತಿಯ ಸವಾಲಿದೆ ಅಂತ ಕೇಳಿದಾಗ, ಭಾರತದ ಅರ್ಥವ್ಯವಸ್ಥೆ ಮುಂದೆ ಒಂದು ಮಿಟಿಗೇಷನ್ ಆಫ್ ಇಂಪ್ಯಾಕ್ಟ್ ಆಫ್ ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ಹವಾಮಾನ ಬದಲಾವಣೆ ಆಗ್ತಾ ಇರೋದ್ರಿಂದಾಗಿ ನಮ್ಮಲ್ಲಿ ಏನಾಗ್ತದೆ, ರೈನ್ಫಾಲ್ ಪ್ಯಾಟರ್ನ್ ಚೇಂಜ್ ಆಗ್ತದೆ. ಈಗ ರೈನ್ಫಾಲ್ ಪ್ಯಾಟರ್ನ್ ಚೇಂಜ್ ಆಗ್ತಂದ್ರೆ ನಿಮ್ಗೆ ಏನಾಗುತ್ತೆ, ಆ ವಾತಾವರಣದ ಶೈಲಿನೇ ಬದಲಾಗತ್ತಂದ್ರೆ ಆ ವಾತಾವರಣದ ಅನುಗುಣವಾಗಿ ನೀವು ಬೆಳಿಬೇಕಾಗಿರುವಂತ ಒಂದು ಧಾನ್ಯ ಇದೆಯಲ್ಲ, ಆಹಾರ ಧಾನ್ಯ, ಅದರಲ್ಲಿ ಕೂಡ ನೀವು ಬದಲಾವಣೆಗಳನ್ನು ಮಾಡಬೇಕು. ಅಥವಾ ಬೆಳೆ ಸ್ವರೂಪದಲ್ಲಿ ಬದಲಾವಣೆ ಆಗುತ್ತೆ. ಬೆಳೆ ಸ್ವರೂಪದಲ್ಲಿ ಬದಲಾವಣೆ ಆಗತ್ತಂದ್ರೆ ನಾವು ದಿನನಿತ್ಯ ಏನು ಊಟ ಮಾಡ್ತಿದ್ವಲ್ಲ, ಸೊ ಅವುಗಳಲ್ಲಿ ಕೂಡ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಕೂಡ ಬದಲಾವಣೆ ಆಗುವಂತ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಲಿ ಕೈಗಾರಿಕೆಗಳಿಗೆ ರಾವ್ ಮಟೀರಿಯಲ್ಸ್ ನ ಕೊರತೆ ಕೂಡ ಬೀಳುವಂತ ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲ ನಿಮ್ಗೆ ಏನಾಗುತ್ತೆ, ಹವಾಮಾನ ಬದಲಾವಣೆಯನ್ನ ನಾವು ಹೇಗೆ ಅಡಾಪ್ಟ್ ಮಾಡ್ಕೋತೀವಿ, ಅದಕ್ಕೆ ಸಂಬಂಧಪಟ್ಟಾಗೆ ನಾವು ನಮ್ಮನ್ನ ಹೇಗೆ ಮಾರ್ಪಾಡು ಮಾಡ್ಕೋತೀವಿ, ಅದು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಇದಲ್ಲದೆ ಕನ್ವರ್ಟಿಂಗ್ ಸಮ್ ಕೀ ಡಿಸ್ಅಡ್ವಾಂಟೇಜಸ್ ಇಂಟು ಸ್ಟ್ರೆಂತ್ಸ್, ಕೆಲವೊಂದು ಪ್ರಮುಖವಾದಂಥ ಶಕ್ತಿಹೀನತೆಗಳು ನಮ್ಮಲ್ಲಿ ಏನಿತ್ತು ಅದನ್ನ ಬಲವಾಗಿ ಪರಿವರ್ತಿಸುವಂತ ಒಂದು ಚಾಲೆಂಜ್ ಕೂಡ ಇದೆ. ಫಾರ್ ಎಕ್ಸಾಂಪಲ್, ಭಾರತ ಮೊದಲೇನಾದ್ರೂ ನೀವು ನೋಡೋದಕ್ಕೆ ಹೋದ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಏನೋ ಕರಿತಿದ್ವು ಭಾರತವನ್ನ, ಇದು ಹಾವಾಡಿಗರ ದೇಶ ಅಂತ ಕರಿತಿತ್ತು, ಹೌದಲ್ಲ? ಸೊ ಈಗ ಅದೇ ಪಾಶ್ಚಿಮಾತ್ಯ ಜನರು ಭಾರತಕ್ಕೆ ಬಂದು ಒಂದು UPI ನಲ್ಲಿ ಏನೋ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಒಂದು ತರಕಾರಿ ಪರ್ಚೇಸ್ ಮಾಡಿದ್ರೆ ಕುಣದು ಕುಪ್ಪಳಿಸ್ಬಿಡ್ತಾರೆ. ಯಾಕಂದ್ರೆ ಅವ್ರ ದೇಶದಲ್ಲಿ ಇನ್ನೂ ಆ ಥರದ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗಿಲ್ಲ. ಆದ್ರೆ ನಮ್ಮಲ್ಲಿ ನಾವು ಆ ಥರ ಮಾಡಿದ್ವಿ. ಅದನ್ನೇ ನಾವು ಹೇಳ್ತೀವಿ, ಮೊದಲು ನಾವು ಕೆಲವೊಂದು ಕೀ ಡಿಸ್ಅಡ್ವಾಂಟೇಜಸ್ಗಳನ್ನ ಹೊಂದಿದ್ವಿ. ಫಾರ್ ಎಕ್ಸಾಂಪಲ್, ಟೆಲಿ ಡೆನ್ಸಿಟಿ ಬಹಳ ಕಡಿಮೆ ಇತ್ತು ನಮ್ದು, ಇಂಟರ್ನೆಟ್ನ ಕನೆಕ್ಟಿವಿಟಿ ಬಹಳ ಕಡಿಮೆ ಇತ್ತು. ಆದ್ರೆ ಈಗ ಅದನ್ನೇನು ಮಾಡಿದ್ವಿ, ಅದನ್ನೇ ನಮ್ಮ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಂತೀವಿ. ಇನ್ನು ಮುಂದೂ ಕೂಡ ಈ ಥರದ ಬಹಳಷ್ಟು ಕೀ ಡಿಸ್ಅಡ್ವಾಂಟೇಜಸ್ ನಮ್ದೇನಿದೆ ಅದನ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ ಅನ್ನೋದು ನಮ್ಮ ಚಾಲೆಂಜ್ಗಳಲ್ಲಿ ಒಂದು. ಸೊ ಇವೆಲ್ಲ ನಮಗೆ ಚಾಲೆಂಜಸ್ಗಳು ಯಾವ್ಯಾವ ರೀತಿದು ಇದೆ ಭಾರತಕ್ಕೆ ಅಂತ. ಹಾಗಾದ್ರೆ 2023 ನಾವು ಏನೇನ ನೆನ್ಪಿಟ್ಕೊಳ್ಬೇಕು ಅನ್ನೋದಾಗ ಇವೆಲ್ಲವನ್ನ ಹೇಳ್ತಾರೆ. 2023 ಏನಿತ್ತು, ನಮ್ಗೆ ಒಂದು G20 ಪ್ರೆಸಿಡೆನ್ಸಿ ಇತ್ತು, G20 ಅಧ್ಯಕ್ಷತೆ ಇತ್ತು, ವಸುದೈವ ಕುಟುಂಬಕಂ ಅಂತೇಳೆಲ್ಲ ಥೀಮ್ ಅನ್ನ ಕೊಟ್ಟಿದ್ವಿ. ಸೊ ಅದರ ಜೊತೆಲಿ ಭಾರತದಲ್ಲಿ ಏನು ಈ G20 ಒಂದು ಪರ್ಟಿಕ್ಯುಲರ್ ಆದಂತ ಸಮಾವೇಶ ನಡೆಯುತ್ತೆ, ಅದನ್ನೇನ್ ಮಾಡ್ತೀವಿ, ಬೇರೆ ಬೇರೆ ಲೊಕೇಶನ್ಸ್ ಅಲ್ಲಿ ಮಾಡ್ತೀವಿ. 60ರಷ್ಟು ಬೇರೆ ಬೇರೆ ಲೊಕೇಶನ್ ನಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅದಲ್ಲದೆ ಭಾರತದ GDPಯ ಬೆಳವಣಿಗೆ ದರವನ್ನು ನಾವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೆ ಹೋದ್ರೆ ಇದು ಬೇರೆ ದೇಶಗಳಿಗಿಂತ ಬಹಳ ಜಾಸ್ತಿ ಇರೋದನ್ನ ನೋಡ್ತೀರಾ, ಜಾಗತಿಕ ಮಟ್ಟಕ್ಕಿಂತ ಹೆಚ್ಚಿರೋದನ್ನ ನೋಡ್ತೀರಾ. ಅದ್ರ ಜೊತೆಲಿ ಭಾರತ ಇಲ್ಲೇನ್ ಮಾಡಿದೆ, ಸೊ ಇವನ್ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಚಂದ್ರಯಾನ್ 3 ಅಂತ ಒಂದು ಮಿಷನ್ ಅನ್ನ ಮಾಡ್ಕೊಂಡು ಯಾರು ಮಾಡದೇ ಇರುವಂತ ಕೆಲಸವನ್ನ ಮಾಡಿದೆ, ಹೌದಲ್ವಾ? ಸೊ ಅದೇನ್ ಮಾಡಿದೆ, ಸದರ್ನ್ ಪೋಲ್ ಅಲ್ಲಿ ಅಥವಾ ಸೊ ಈ ತರ ಚಂದ್ರನ ದಕ್ಷಿಣದ ತುದಿಯಲ್ಲಿ ಯಾರು ತಮ್ಮ ನೌಕೆಯನ್ನು ಇಳಿಸೋದಕ್ಕಾಗಿರ್ಲಿಲ್ಲ, ಅಲ್ಲಿಯೂ ಕೂಡ ಇಳಿಸಿದ್ದಾರೆ.
ಅದಲ್ಲದೆ ಫಾಸ್ಟೆಸ್ಟ್ 5G ಡೆಪ್ಲಾಯ್ಮೆಂಟ್ ಅನ್ನು ಮಾಡಿದ್ದಾರೆ. ವೇಗವಾಗಿ 5G ಅನ್ನ ಅಳವಡಿಕೆ ಮಾಡಿಕೊಂಡಿರುವಂತ ಒಂದು ದೇಶ ಕೂಡ ಅದು. ಅದೆಲ್ಲದರ ಜೊತೆಯಲ್ಲಿ ಈ ತರದ ಏನೇನು ಗಂಡಾಂತರಗಳಿತ್ತು, ರಿಸ್ಕ್ಗಳಿತ್ತು, ಅನ್ಸರ್ಟನಿಟೀಸ್ ಇತ್ತು. ಸೊ ಅದೆಲ್ಲದರ ಸಂದರ್ಭದಲ್ಲಿ ಕೂಡ ನಾವೇನಾಗ್ತೀವಿ, ನಾವು ಪ್ರೋಗ್ರೆಸ್ನ ಕಡೆಯಲ್ಲಿ ಹೋಗಿದ್ದೀವಿ. ನಾವು ನಮ್ಮನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಮತ್ತು ಹೆಚ್ಚಿನ ಬೆಳವಣಿಗೆಯನ್ನ ಸಾಧಿಸಿದ್ದೀವಿ. ಅಥವಾ ಅದನ್ನೇ ಇವ್ರೇನು ಕರಿತಾರೆ, ರೆಸಿಲಿಯನ್ಸ್ ಅಂತ ಕರಿತಾರೆ. ಸೊ ಇಂಡಿಯನ್ ಎಕಾನಮಿ ವಾಸ್ ರೆಸಿಲಿಯಂಟ್ ಅಮಿಡ್ ಆಫ್ ಆಲ್ ದೀಸ್ ಅನ್ಸರ್ಟನಿಟೀಸ್ ಆ್ಯಂಡ್ ರಿಸ್ಕ್ಸ್ ಅಂತ ಕರಿತೀವಿ. ಸೊ ಅದನ್ನ ನಾವು ಏನು ಮಾಡ್ತೀವಿ, ಈ ಒಂದು ಡಾಕ್ಯುಮೆಂಟ್ನಲ್ಲಿ ಮೊದಲ ಚಾಪ್ಟರ್ನಲ್ಲಿ ನೋಡಿರೋದು. ಅಗೇನ್ ರೆಸಿಲಿಯಂಟ್ ಅನ್ನೋಂಥ ಟರ್ಮ್ ಅನ್ನ ನಾವೇನು ಯೂಸ್ ಮಾಡಿದ್ವಿ ಅದು ಸೆಕೆಂಡ್ ಚಾಪ್ಟರ್ಗೆ ಕನೆಕ್ಷನ್ ಕೊಡುತ್ತೆ. ಯಾಕಂದ್ರೆ ಸೆಕೆಂಡ್ ಚಾಪ್ಟರ್ಲಿ ಏನು ಡಿಸ್ಕಸ್ ಮಾಡ್ತೀವಿ ಅಂತ ಕೇಳಿದಾಗ, ಹಾಗಾದ್ರೆ ನಿಜವಾಗಿಯೂ ಭಾರತದ ಎಕಾನಮಿ ರೆಸಿಲಿಯಂಟ್ ಆಗಿತ್ತ ಅನ್ನೋದನ್ನ ನೆಕ್ಸ್ಟ್ ಚಾಪ್ಟರ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಆದರೆ ಈಗ ಸದ್ಯದಲ್ಲಿ ನಾವು ಮೊದಲನೇ ಚಾಪ್ಟರ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡ್ವಿ. ಓಕೆನಾ? ಸೊ ಈ ಒಂದು ವಿಡಿಯೋ ಸೀರೀಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದರಿಂದ ಹೆಲ್ಪ್ ಆಗುತ್ತೆ ಅಂದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯು.